ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತ್ಯದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವ ವಿಷ್ಣುಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಪರಮ ಪವಿತ್ರವಾದ ಏಕಾದಶಿ. ಈ ಏಕಾದಶಿಯ ಮಹಾತ್ಮ್ಯವನ್ನು ಶಾಸ್ತ್ರಗಳಲ್ಲಿ ಬೇಕಾದಷ್ಟು ಹೇಳಿದ್ದಾರೆ. ಏಕಾದಶಿ ತಿಥಿಯ ಉಲ್ಲೇಖವೂ ವೇದಗಳಲ್ಲಿ ಬೇಕಾದಷ್ಟು ಬಂದಿದೆ. ಒಟ್ಟಾರೆ ಉಪವಾಸವನ್ನು ವೇದ ಒಂದು ಕಡೆಗೆ ಹೇಳ್ತದೆ. ಈ ಉಪವಾಸ ಅಂತನ್ನುವಂತಹ ಪರಿಕಲ್ಪನೆ ಪ್ರಾಯ ಎಲ್ಲ ಧರ್ಮಗಳಲ್ಲಿ ಸಮಾನವಾಗಿದೆ. ಆದರೆ ನಮ್ಮ ಧರ್ಮದಲ್ಲಿ ಇರುವ ವೇದ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಈ ಉಪವಾಸದ ಏನೊಂದು ಕಲ್ಪನೆ ಇದೆ, ಇದರ ಹಿನ್ನೆಲೆಯನ್ನು ತಿಳಿಬೇಕು. ಬಹಳ ಅವಶ್ಯಕವಾದದ್ದು. ನಮ್ಮ ಜೀವನವೇ ಶಾಸ್ತ್ರದ ಪ್ರಕಾರ, ಶ್ರೀಮದಾಚಾರ್ಯರ ಪ್ರಕಾರ ನಮ್ಮ ಜೀವನ ಒಟ್ಟಾರೆ ಜೀವನದ ಎಲ್ಲ ಘಟ್ಟವು, ಎಲ್ಲ ಕ್ಷಣವು, ಎಲ್ಲ ಕ್ರಿಯೆಗಳು ಪರಮಾತ್ಮನನ್ನು ಸಂತೋಷಪಡಿಸುವುದಕ್ಕಾಗಿ ಮೀಸಲಾಗಿರಬೇಕು. ಭಗವಂತನನ್ನು ಸಂತೋಷಗೊಳಿಸುವುದನ್ನು ಬಿಟ್ಟು ಜೀವನಕ್ಕೆ ಇನ್ನೇನು ಪ್ರಯೋಜನವಿಲ್ಲ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡ ಮಂಡನಂ. ಯಾವ ದೇವತೆಯನ್ನೂ ಸಂತೋಷಪಡಿಸದಿರು. ಅರ್ಥಾತ್ ಯಾವ ದೇವತೆಯನ್ನು ಸ್ವತಂತ್ರ ಎಂದು ಉಪಾಸನೆ ಮಾಡದಿರು. ಸ್ವತಂತ್ರ ಎಂದು ಉಪಾಸನೆ ಮಾಡಬಾರದು, ಸರ್ವಥಾ ಮಾಡತಕ್ಕದ್ದಲ್ಲ. ಭಗವಂತನನ್ನೇ ಸ್ವತಂತ್ರ ಎಂದು ಉಪಾಸನೆ ಮಾಡಬೇಕು. ಆದರೆ ಹೇಳುವ ತಾತ್ಪರ್ಯ, ಭಗವಂತನನ್ನು ಸ್ವತಂತ್ರ ಎಂದು ಉಪಾಸನೆ ಮಾಡುವುದು, ಪರಮಾತ್ಮನನ್ನು ಮೆಚ್ಚಿಸುವುದು, ಪರಮಾತ್ಮನನ್ನು ಸಂತೋಷಗೊಳಿಸುವುದು ನಮ್ಮ ಜೀವನದ ಪರಮೋದ್ದೇಶ. ಉಳಿದೆಲ್ಲವೂ ಅದಕ್ಕೆ ಅಂಗಭೂತವಾದದ್ದು. ಅದು ದೇಶ ಸೇವೆ ಇರಬಹುದು, ಸಮಾಜ ಸೇವೆ ಇರಬಹುದು, ಕುಟುಂಬ ಪೋಷಣೆ ಇರಬಹುದು, ನಾನು ಸ್ನಾನ ಮಾಡುವುದಿರಬಹುದು, ಅಥವಾ ಭೋಜನಾದಿಗಳನ್ನು ಮಾಡುವುದಿರಬಹುದು. ವಿಷ್ಣು ಪೂಜಾಮೃತೆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಅಂತನ್ನುವುದಾಗಿ ಅನುಸಂಧಾನವಿಲ್ಲದಿದ್ದರೆ ಯಾವ ಕಾರ್ಯವನ್ನು ಮಾಡಬೇಡ. ಯಾವ ಕಾರ್ಯವನ್ನು ಮಾಡುವಾಗಲೂ ತಾಯಿಗೆ ಅನಾರೋಗ್ಯ, ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿ ನೀನು ಇಂಜೆಕ್ಷನ್ ಕೊಡಿಸ್ತೀಯ, ಟ್ರೀಟ್ಮೆಂಟ್ ಕೊಡ್ತಿ, ಭಗವಂತನ ಪ್ರೀತಿಯಾಗಲಿ. ಒಂದು ನಾಯಿಗೆ, ಬೀದಿಯಲ್ಲಿರುವಂತಹ ನಾಯಿಗೆ ಎಂಜಲನ್ನು ತಿನ್ನಿಸ್ತಿ, ಏನೋ ಚಪಾತಿಯನ್ನು ಕೊಡ್ತಿ, ಇದು ಭಗವಂತ ಪ್ರೀತನಾಗಲಿ. ಮನೆಯ ಕಸ ಗುಡಿಸ್ತೇವೆ, ಭಗವಂತ ಪ್ರೀತನಾಗಲಿ. ಹೀಗೆ ಯಾವ ಚೇತನ ಅಚೇತನ ಯಾವುದೇ ವಸ್ತುವಿನ ಯಾವುದೇ ವಿಧವಾದಂತಹ ಏನೊಂದು ವ್ಯವಹಾರಗಳಿವೆ, ಆ ಎಲ್ಲ ವ್ಯವಹಾರಗಳಿಗೆ ಉದ್ದೇಶವಾದದ್ದು ಭಗವಂತನ ಪ್ರೀತಿ, ಪರಮಾತ್ಮನ ಪ್ರೀತಿ, ಅವನ ಅನುಗ್ರಹ ಅನ್ನುವುದನ್ನು ಬಿಟ್ಟು ಜೀವನಕ್ಕೆ ಇನ್ನೇನೂ ಬೇಕಾಗಿಲ್ಲ. ಯಾಕೆ ಅಂದರೆ ಭಗವಂತ ಆದೇಶ ಮಾಡಿದ್ದೇ ಇದು. ಯತ್ ಕಾಯ ವಾಕ್ ಚಿತ್ತಭವಂ ಅರ್ಚನಂ. ಪರಮಾತ್ಮ ಹೇಳ್ತಾನೆ, ಎಲ್ಲ ವಿಧವಾದಂತಹ ಸೇವೆಗಳಿಂದ ನನ್ನನ್ನು ಸಂತೋಷಪಡಿಸುವುದು ಮುಖ್ಯವಾಗಿದ್ದದ್ದು, ಅದನ್ನು ಮಾಡಬೇಕು. ಹಾಗಾಗಿ
ಪರಮಾತ್ಮನನ್ನು ಸಂತೋಷಗೊಳಿಸುವಲ್ಲಿ ಒಂದು ನಾನಾ ವಿಧವಾದ ವ್ಯಾಪಾರಗಳಿವೆ. ಯಜ್ಞ ಇದೆ, ಯಾಗವಿದೆ, ಅಶ್ವಮೇಧ ಇದೆ, ರಾಜಸೂಯವಿದೆ, ಪವಮಾನ ಹೋಮವಿದೆ, ಅಗ್ನಿಹೋತ್ರವಿದೆ, ದರ್ಶಪೂರ್ಣಮಾಸವಿದೆ, ನಿತ್ಯದಲ್ಲಿ ಮಾಡುವ ವೈಶ್ವದೇವ ಬಲಿಹರಣಗಳಿವೆ, ದೇವರ ಪೂಜೆ, ಅಭಿಷೇಕ, ತುಳಸಿ ಅರ್ಚನೆ, ಮಂಗಲಾರತಿ, ಶ್ರಾದ್ದ, ಅಮಾವಾಸ್ಯೆಯ ತರ್ಪಣ, ತೀರ್ಥಕ್ಷೇತ್ರ ಯಾತ್ರೆ, ತಂದೆ ತಾಯಿಗಳ ಸೇವೆ, ಅವರ ಆಜ್ಞೆಯನ್ನು ಪರಿಪಾಲಿಸುವುದು, ನೆರೆಹೊರೆಯವರಿಗೆ ಸಹಕಾರ ಮಾಡುವುದು, ಇತ್ಯಾದಿ ಇತ್ಯಾದಿ. ಹೇಗೋ ಆ ರೀತಿಯಾಗಿ ಅತ್ಯುತ್ತಮವಾದಂತಹ ಒಂದು ವಿಶಿಷ್ಟವಾದಂತಹ ಸೇವೆ ಸಾಮಾನ್ಯವಾಗಿ ನಾವು ತ್ಯಾಗವನ್ನು ಮಾಡಿದಾಗ ಅದ್ಭುತವಾದ ಸೇವೆ ಆಗತ್ತೆ. ಭಗವಂತ ನಿನ್ನ ಪ್ರೀತಿ ಆಗಬೇಕು, ನಿನ್ನ ಅನುಗ್ರಹವಾಗಬೇಕು. ಆ ಕಾರಣದಿಂದಾಗಿ ಇವತ್ತು ನಾನು ಉಪವಾಸ ಇರ್ತೇನೆ, 4 ಹೊತ್ತಿನ ಊಟವನ್ನು ಬಿಡ್ತೇನೆ, ನಾನು ಕನಿಷ್ಠ 2 ಹೊತ್ತಿನ ಊಟವನ್ನು ಬಿಡ್ತೇನೆ. ಈ ಉಪವಾಸವೇನಿದೆ ಇದು ಭಗವಂತನ ಆವರ್ಜನವನ್ನು ಮಾಡಿಸ್ತಕ್ಕಂತಹ ಉತ್ತಮವಾದ ಉಪಾಯ. ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಅನುಗ್ರಹವಾಗಬೇಕು. ಸಾಕಾಗಿದೆ ನಮಗೆ ಜಗತ್ತಿನಲ್ಲಿರುವ ಜೀವರಾಶಿಗಳನ್ನು, ಮನುಷ್ಯರನ್ನ ಯಾವುದ್ಯಾವುದೋ ಸ್ವಾರ್ಥಕ್ಕಾಗಿ, ಯಾವುದ್ಯಾವುದೋ ದ್ವೇಷದಿಂದ, ಏನೇನೋ ದುರುದ್ದೇಶಗಳಿಂದ ನಾವು ಮಾಡುವ ವ್ಯಾಪಾರಗಳು ಒಂದಲ್ಲ ಎರಡಲ್ಲ, ಕೋಟಿ. ಹಾಗಾಗಿ ಸಾಕಾಗಿದೆ ನನಗೆ, ನಿನ್ನ ಅನುಗ್ರಹವಾಗಬೇಕು ಅನ್ನುವುದಕ್ಕಾಗಿ, ನಿನ್ನ ಪ್ರೀತಿಗಾಗಿ ನಾನು ಇವತ್ತು ಊಟ ಬಿಡ್ತೇನೆ, ಉಪವಾಸ ಇರ್ತೇನೆ. ನಿನ್ನ ಅನುಗ್ರಹ ಆಗಲೇಬೇಕು ನನಗೆ. ಇನ್ನೂ ಒಂದು ವಿಶೇಷವಾದದ್ದು, ಎಲ್ಲರಿಗೆ ಗೊತ್ತಿದ್ದ ಮಾತು, ಅದನ್ನು ಪುನಃ ಮತ್ತೆ ಹೇಳುವುದಷ್ಟೇ. ಉಪವಾಸ ದೇವರ ಸಮೀಪಕ್ಕೆ ಇರುವುದು. ದೇಹದಿಂದಲೂ ದೇವರ ಸಮೀಪಕ್ಕೆ, ದೇಹಕ್ಕಿಂತಲೂ ಮನಸ್ಸಿನಿಂದ ದೇವರ ಸಮೀಪಕ್ಕೆ ಎಷ್ಟು ಸಾಧ್ಯವೋ ಹಾಗಾಗಿ ಪ್ರಾಚೀನ ಕಾಲದಲ್ಲಿ, ಅಂದರೆ ಅನೇಕ ಸಾಧಕರು ಇವತ್ತೂ ಕೂಡ ಪರಮಾತ್ಮನ ದೇವಸ್ಥಾನದ ಹತ್ತಿರ, ತುಳಸಿ ಕಟ್ಟೆಯ ಹತ್ತಿರ ಪರಮಾತ್ಮನ ಗ್ರಂಥಗಳನ್ನು ಇಟ್ಟುಕೊಂಡು, ಶಾಸ್ತ್ರಗಳನ್ನು, ಭಾಗವತ, ಸರ್ವಮೂಲ, ಸುಧಾದಿ ಗ್ರಂಥಗಳನ್ನು ನಿರಂತರ ಪಾರಾಯಣ ಮಾಡುವಂತಹ ವಾಡಿಕೆಯನ್ನು ಇಟ್ಟುಕೊಂಡಿರ್ತಾರೆ. ನಿರಂತರ ಪರಮಾತ್ಮನ ಶಾಸ್ತ್ರದ ಪಾರಾಯಣ, ಭಗವಂತನ ಪ್ರೀತ್ಯರ್ಥವಾಗಿ. ಇದು ಎಷ್ಟರ ಮಟ್ಟಿಗೆ ಅಂತಂದರೆ, ರಾತ್ರಿಯೂ ಕೂಡ ಇದೇ ರೀತಿಯಾಗಿ ಜಾಗರ ಮಾಡಿ ಎಚ್ಚರವಿದ್ದು ಪರಮಾತ್ಮನ ಸಮೀಪದಲ್ಲಿರೋದು, ಮನಸ್ಸಿನಿಂದ ಭಗವಂತನ ಸ್ಮರಣೆಯಾಗಬೇಕು. ಪರಮಾತ್ಮ ಸರ್ವಸ್ವಾಮಿ, ಭಗವಂತ ಅನಂತ ಗುಣಪೂರ್ಣ, ಪರಮಾತ್ಮ ಸತ್ಯ ಸಂಕಲ್ಪ, ಪರಮಾತ್ಮ ಅಸ್ಮದಷ್ಟೈಕ ಕಾರ್ಯ, ಪರಮಾತ್ಮ ನಾನಾ ವಿಧವಾದ ದೇವತಾ ಮಂಡಲ, ಖಂಡಮಂಡಲ ಇತ್ಯಾದಿ ಇತ್ಯಾದಿಯಾಗಿ ಭಗವಂತನ ಚಿಂತನವನ್ನು ಮಾಡ್ತಾ, ಪರಮಾತ್ಮನ ಗುಣಗಳನ್ನು ಸ್ಮರಿಸ್ತಾ, ಆ ಪರಮಾತ್ಮನಿಗೆ ತನ್ನ ಜೀವನವನ್ನೇ, ತನ್ನ ಕಾಲವನ್ನೇ, ಅತ್ಯಮೂಲ್ಯವಾದ ಕಾಲವನ್ನೇ ಪರಿತ್ಯಾಗ ಮಾಡುವುದು, ಭಗವಂತನಿಗೆ ಸಮರ್ಪಿಸುವುದು. ಇಡೀ ದಿನಕ್ಕೆ ದಿನ 14 ದಿನಗಳವರೆಗೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತೇವೆ. 14 ದಿನಗಳು, 15 ದಿನಗಳಲ್ಲಿ 14 ದಿನಗಳು, 30 ದಿನಗಳಲ್ಲಿ 28 ದಿನಗಳು, 360 ದಿನಗಳಲ್ಲಿ ಕೇವಲ 24 ದಿನಗಳು ಪರಮಾತ್ಮನಿಗಾಗಿ ಮೀಸಲಾಗಿ ಇಡೋಣ, ಭಗವಂತನಿಗಾಗಿ ತ್ಯಾಗ ಮಾಡೋಣ. ದೇಶಕ್ಕಾಗಿ ಒಂದು ಸೋಮವಾರದ ಉಪವಾಸವನ್ನು ಮಾಡಿ, ಮಿಸ್ ಎ ಮೀಲ್ ಮೂಮೆಂಟ್, ಒಂದು ದಿನದ ದುರ್ಭಿಕ್ಷವಿದೆ, ಅನ್ನ ಕಡಿಮೆ ಇದೆ, ಯುದ್ಧವಾಗ್ತಾ ಇದೆ, ಎಲ್ಲರಿಗೆ ಪೋಷಣೆಯಾಗಬೇಕು ಅನ್ನುವುದಕ್ಕಾಗಿ ಕರೆ ಕೊಟ್ಟರು. ಮಿಸ್ ಎ ಮೀಲ್, ಒಂದು ದಿನದ ಒಂದು ರಾತ್ರಿಯ ಊಟವನ್ನು ಬಿಡಿ. ಇದು ಹಾಗಲ್ಲ, ಇದು ಅದಕ್ಕಿಂತಲೂ ಅದ್ಭುತವಾದದ್ದು. ದೇವರು ನಿಮಗೆ ಸಮೀಪವಾಗಬೇಕು, ನೀವು ದೇವರ ಸಮೀಪಕ್ಕೆ ಹೋಗಬೇಕು, ದೇವರ ಭಾವನೆಗಳು ಬರಬೇಕು. ಹಾಗಾಗಿ ಅನ್ನ, ಆಹಾರ, ಊಟ, ಅದರ ಜಾಡ್ಯ, ಅದರಿಂದಾಗಿ ವಿಶ್ರಾಂತಿ, ಈ ಯಾವುದರ ಜಜ್ಜಾಟವಿಲ್ಲದೆ ಕೇವಲ ಭಗವಂತನ ಸ್ಮರಣೆ ಮಾಡುವುದಕ್ಕಾಗಿ ಮೀಸಲಿಡಬೇಕಾದ ಕಾಲ ಅದು ಏಕಾದಶಿ. ಬ್ರಾಹ್ಮಣ ವಿವಿಧಿಷಂತಿ ಯಜ್ಞೇನ ದಾನೇನ ತಪಸ ಅನಾಶಕೇನ. ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ, ಅನಾಶಕ, ಆಶಕ ಅಂದರೆ ಊಟ, ಅನಾಶಕ ಅಂದರೆ ಉಪವಾಸ. ಆ ಉಪವಾಸದಿಂದ ಪರಮಾತ್ಮನನ್ನು ಸಂತೋಷಗೊಳಿಸುವುದು, ಉಪೋಷಣದಿಂದ ಪರಮಾತ್ಮನನ್ನು ಸಂತೋಷಗೊಳಿಸುವುದು, ಊಟವನ್ನೇ ಮಾಡದೆ ದೊಡ್ಡ ತ್ಯಾಗ. ಮನುಷ್ಯನಿಗೆ ಅನ್ನ ಬೇಕೇ ಬೇಕು. ಅನ್ನ ನಾಲಿಗೆಗೆ ಬೇಕಾದದ್ದು, ಹೊಟ್ಟೆಗೆ ಬೇಕಾದದ್ದು, ದೇಹಕ್ಕೆ ಬೇಕಾದದ್ದು.
ಹಾಗೆ ನಾಲಿಗೆಗೆ ಹೊಟ್ಟೆಗೆ ಬೇಕಾಗಿರುವಂತಹ ಆಹಾರವನ್ನು ತ್ಯಾಗ ಮಾಡಿ ನಾನು ಮಾಡ್ತೇನೆ ಅಂತನ್ನೋದು ಇದು ಬಹಳ ದೊಡ್ಡದಾದಂತಹ ಸೇವೆಯಾಗತ್ತೆ, ತ್ಯಾಗವಾಗತ್ತೆ ಭಗವಂತನ ಪಾಲಿಗಾಗಿ. ಆದ್ದರಿಂದ ಭಗವಂತನ ಒಂದರ್ಥದಲ್ಲಿ ಪರಮಾತ್ಮನ ಎದುರಾಗಿ ಹಠ ಹಿಡಿದು ಕೂಡುವುದು. ಹೇಗೆ ಪ್ರಾಯೋಪವೇಶ, ಹಾಗೆ ಪ್ರಾಯವಲ್ಲದಿದ್ದರೂ ಕೂಡ ಇದು ಉಪವಾಸ. ನಿನ್ನ ದರ್ಶನವಾಗಲೇಬೇಕು, ನಿನ್ನ ಅನುಗ್ರಹವಾಗಲೇಬೇಕು. ಭಗವಂತನ ಈ ಉಪವಾಸಾದಿ ಕಾರ್ಯಗಳನ್ನು ಮಾಡೋದರಿಂದ ಅತ್ಯುತ್ತಮವಾದ ಜ್ಞಾನ ಸಂಪಾದನೆ ಆಗತ್ತೆ. ಯಾರು ನಿಷ್ಕಾಮವಾಗಿ ಮಾಡಿ ಭಗವಂತನಿಗೆ ಸಮರ್ಪಿಸಿ, ಪರಮಾತ್ಮ ನಿನ್ನ ಜ್ಞಾನವನ್ನು, ಶಾಸ್ತ್ರದ ಜ್ಞಾನವನ್ನು ನನಗೆ ಕೊಡು, ಅದಕ್ಕಾಗಿ ನಾನು ಉಪವಾಸ ಮಾಡುವೆ ಅಂತ ಹೇಳಿ ಉಪವಾಸವನ್ನು ಮಾಡ್ತಾರೋ ಅಂತಹ ಉಪವಾಸಶೀಲರಾದ ನಿರಂತರವಾಗಿ ಆಗಾಗ, ಇದು ನಿಜವಾಗಿ ನೋಡಿದರೆ ಬಹಳ ದೊಡ್ಡ ದೊಡ್ಡ ಉಪವಾಸಗಳಿವೆ. ಈಗ ನಾವು ಏಕಾದಶಿಗೆ ಮಾತ್ರ ಮೀಸಲಾಗಿಡೋಣ. ಸಾವಿರ ವರ್ಷಗಳವರೆಗೆ ಉಪವಾಸ, ವರ್ಷಗಳವರೆಗೆ ಉಪವಾಸ, ತಿಂಗಳು ಉಪವಾಸ. ಮಹಾಭಾರತದಲ್ಲಿ ಬರುತ್ತೆ ಬೇಕಾದಷ್ಟು ಬಾರಿ ಮಾಸೋಪವಾಸ. ಹೀಗೆ ನಾನಾ ವಿಧವಾದ ಉಪವಾಸ. ಆದರೆ ಎಲ್ಲ ಉಪವಾಸಗಳಲ್ಲಿ ಅತಿಶ್ರೇಷ್ಠವಾಗಿರುವಂತಹದ್ದು ಗೋಕುಲಾಷ್ಟಮಿ ಉಪವಾಸ. ಅದರ ತರುವಾಯ ಬರುವಂತಹ ಉಪವಾಸ ಶ್ರವಣೋಪವಾಸ. ಅದರ ತರುವಾಯ ಬರುವಂತಹದ್ದು ಈ ಏಕಾದಶಿ ಉಪವಾಸ, ಅತಿಶ್ರೇಷ್ಠವಾದದ್ದು. ಆ ಉಪವಾಸದ ಮಹಿಮೆಗಳನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ. ನ ಕಾಶಿ ನ ಗಯಾ ಗಂಗಾ ನ ರೇವ ನ ಚ ಗೌತಮಿ ಅಥೋ ನ ಪುಷ್ಕರಂ ನ ಚಾಪಿ ಕೌರಮಂ ಕ್ಷೇತ್ರಂ ಸಮಾ ಭೂಪ ಹರೇರ್ದಿನ. ಪರಮಾತ್ಮನ ಪ್ರೀತಿಗಾಗಿ ಇದಕ್ಕೆ ಹೆಸರೇ ಏಕಾದಶಿಗೆ ಕೇವಲ ಏಕಾದಶಿ ಅಂತ ಹೆಸರಲ್ಲ, ಜೊತೆಗೆ ಹರಿದಿನ ಅಂತ ಹೆಸರು. ಹರಿದಿನ ಅಂದರೆ ಹರಿಗಾಗಿ ಮೀಸಲಾಗಿದ್ದ ದಿನ, ಪರಮಾತ್ಮನಿಗೆ ಪರಮಾತ್ಮನ ಧ್ಯಾನಕ್ಕಾಗೇ ಮೀಸಲಾಗಿಡಬೇಕಾದ ದಿನ ಎಂಬ ಅರ್ಥದಲ್ಲಿ ಹರಿದಿನ ಅಂತ ಕರೀತಾರೆ, ಹರಿವಾಸರ ಅಂತ ಕರೀತಾರೆ. ಹರಿವಾಸರ, ಹರಿದಿನ, ಏಕಾದಶಿ, ಉಪವಾಸ, ಉಪೋಷಣ ಇತ್ಯಾದಿ. ಇದು ಎಷ್ಟು ಉತ್ತಮವಾದದ್ದು ಅಂದರೆ, ಕಾಶಿ ಕ್ಷೇತ್ರದಲ್ಲಿ ನೀನು ಬೇಕಾದಷ್ಟು ಕಾಲ ನೀನು ಸಾಧನೆ ಮಾಡು, ಆದರೆ ಏಕಾದಶಿ ಮಾತ್ರ ಅತ್ಯುತ್ತಮವಾದ ಸಾಧನೆ. ನ ಕಾಶಿ ಯಾತ್ರೆ ಮಾಡಿದ ಫಲಕ್ಕಿಂತಲೂ ಉತ್ತಮವಾದ ಅಧಿಕವಾದ ಫಲ ಬರುವುದು ಏಕಾದಶಿಯಿಂದ. ನ ಗಯಾ ಗಂಗಾ ನ ರೇವ ನ ಚ ಗೌತಮಿ ನ ಚಾಪಿ ಕೌರಮಂ ಕ್ಷೇತ್ರಂ ಕುರುಕ್ಷೇತ್ರ. ಈ ಯಾವ ವಿಧವಾದ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿ ಬಂದಾಗ ಬರುವ ಪುಣ್ಯವೇನಿದೆ, ಆ ಪುಣ್ಯಕ್ಕಿಂತಲೂ ಮಿಗಿಲಾಗಿರುವಂತಹ ಪುಣ್ಯ ಹರಿದಿನದಿಂದ, ಏಕಾದಶಿಯಿಂದ, ಉಪವಾಸದಿಂದ ಬರ್ತದೆ. ಆದ್ದರಿಂದ ಜಲವನ್ನು ಒಂದು ಹನಿ, ತೀರ್ಥವೋ ಆಚಮನಗಳು ಮತ್ತು ತೀರ್ಥವನ್ನು ಬಿಟ್ಟು, ತೀರ್ಥವನ್ನು ಕೂಡ ಏಕಬಾರಿ ಒಂದು ಬಾರಿ ತೆಗೆದುಕೊಳ್ಳಬೇಕು. ಅದು ತುಳಸಿ ಇಲ್ಲದೆ ಸ್ವೀಕಾರ ಮಾಡುವುದು. ಈ ವಿಧವಾದಂತಹ ಏನೊಂದು ಉಪವಾಸವಿದೆ, ನಿರ್ಜಲವಾದ ಉಪವಾಸ, ಅದು ಅಂಥ ಉತ್ತಮವಾದ ಯಾತ್ರೆಗಳ ಮಾಡಿದ ಫಲವನ್ನು ಕೊಡುತ್ತದೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶ್ಯುಪವಾಸಸ್ಯ ಕಲಾಂ ಅರ್ಹಂತಿ ಷೋಡಶಿ. ಏಕಾದಶಿ ಉಪವಾಸವನ್ನು ಮಾಡುವ ರೀತಿಯಲ್ಲಿ ನಿರಂತರವಾಗಿ ಭಗವಂತನ ಸ್ಮರಣೆ, ಭಗವಂತನ ಧ್ಯಾನ, ಭಗವಂತನಿಗೆ ನಮಸ್ಕಾರ, ಪರಮಾತ್ಮನ ಗುಣಗಾನ, ಆ ಭಗವಂತನ ಶಾಸ್ತ್ರಗಳ ಅಧ್ಯಯನ, ಅವಲೋಕನ, ವಿಮರ್ಶೆ ಇತ್ಯಾದಿ ರೂಪದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಈ ಏಕಾದಶಿ ಉಪವಾಸವನ್ನು ಮಾಡಿದ್ದಾದರೆ ಏನು ಹೇಳುತ್ತದೆ ಶಾಸ್ತ್ರ? ಅಶ್ವಮೇಧ ಸಹಸ್ರಾಣಿ, 1000 ಅಶ್ವಮೇಧ ಯಾಗ ಮಾಡಿದರೆ ಏನು ಫಲ ಬರಬೇಕೋ ಆ ಫಲಕ್ಕಿಂತಲೂ ಮಿಗಿಲಾಗಿರುವ ಫಲ, ಅಂಥ ಉತ್ತಮವಾದ ಫಲ ನಮಗೆ ಸಿಗ್ತದೆ. ಶ್ರದ್ಧೆ ಬೇಕು ನೋಡಿ. ನಾವು ಏಕಾದಶಿ ಉಪವಾಸವನ್ನು ಇಲ್ಲಿ ನೆರೆದ ಜನರಲ್ಲಿ ಅನೇಕರು ಏಕಾದಶಿ ಉಪವಾಸವನ್ನು ನಿರ್ಜಲವಾಗಿ ಮಾಡ್ತಿರಬಹುದು. ಆದರೆ ಈ ವಿಧವಾದಂತಹ ಅನುಸಂಧಾನ, ಈ ವಿಧವಾದ ಚಿಂತನ, ಇದು ಅತ್ಯಂತ ಅವಶ್ಯಕವಾಗಿರುವಂತಹ ಚಿಂತನ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ, 100 ವಾಜಪೇಯ ಯಾಗಗಳು. ಏಕಾದಶಿ ಉಪವಾಸಸ್ಯ ಕಲಾಂ ಅರ್ಹಂತಿ ಷೋಡಶಿ. ಷೋಡಶಿ ಕಲಾ ಅಂದರೆ
ಆ ಏಕಾದಶಿ ಉಪವಾಸದಿಂದ ಬರುವಂತಹ ಏನು ಪುಣ್ಯವಿದೆ, ಆ ಪುಣ್ಯದಲ್ಲಿರುವ 16ನೇ ಅಂಶ, 1ರಲ್ಲಿ 16ನೇ ಅಂಶವೂ ಕೂಡ ಈ ವಾಜಪೇಯ 100 ವಾಜಪೇಯ ಮಾಡುವುದರಿಂದ ಬರುವುದಿಲ್ಲ. ಇಷ್ಟರ ಮಟ್ಟಿಗೆ ಅದ್ಭುತವಾಗಿರುವಂತಹ ಪುಣ್ಯಪ್ರದವಾದದ್ದು ಏಕಾದಶಿ ಉಪವಾಸ. ಅಂದರೆ ಜ್ಞಾನ ಸಾಧನೆಗೆ ಏಕಾದಶಿ ಎಷ್ಟು ಅತ್ಯುತ್ತಮವಾಗಿದೆ. ಕರ್ಮಣ ಜ್ಞಾನ ಮಾತನೋತಿ ಅಂತಂತಾರೆ. ಹಾಗಿರುವಾಗ ಈ ಎಲ್ಲ ಯಜ್ಞಯಾಗಾದಿಗಳಿಂದ ಮಾಡಿದ ಏನೊಂದು ಪುಣ್ಯವಿದೆಯೋ ಆ ಪುಣ್ಯ ಇದು ಅತ್ಯದ್ಭುತವಾದಂತಹ ಪುಣ್ಯವನ್ನು ಕೊಡುವುದು ಈ ಏಕಾದಶಿ ಉಪವಾಸ. ಅಂಥ ಉಪವಾಸವನ್ನು ಮಾಡಿ. ಏಕಾದಶಿ ಸಮುತ್ಥೇನ ವಹ್ನಿನ ಪಾತಕೇಂಧನಂ ಭಸ್ಮೀಭವತೆ ರಾಜೇಂದ್ರ ಅಪಿ ಜನ್ಮ ಶತೋದ್ಭವಂ. 100 ಜನ್ಮಗಳಲ್ಲಿ ಮಾಡಿದ ಪಾಪವನ್ನು ಕೂಡ ಸಾರ್ಥಕವಾಗ ಪರಿಪೂರ್ಣವಾದ ಏಕಾದಶಿ ಉಪವಾಸ ನಮಗೆ ಕೊಡುತ್ತದೆ. ಒಂದು ಏಕಾದಶಿ ಉಪವಾಸ, ಅದನ್ನು ಭಗವಂತನ ಸ್ಮರಣದಲ್ಲಿ ಚಿಂತನದಲ್ಲಿ ಪೂರ್ಣ ತತ್ಪರತೆಯಿಂದ ಮಾಡಿದ್ದಾಯಿ. ಭಕ್ತಿ ಜ್ಞಾನಗಳಿಂದ ಭಗವಂತನ ಸ್ಮರಣಪೂರ್ವಕವಾಗಿ ಮಾಡಿದಂತಹ ಇಂಥ ಸಾಧನೆ ಅದು ಎಂಥ ಪುಣ್ಯವನ್ನು ಕೊಡ್ತದೆ ಅಂತಂದರೆ, ಜನ್ಮ ಶತಾನಿ 100 ಜನ್ಮಗಳಲ್ಲಿ ಮಾಡಿದಂತಹ ಪಾಪವನ್ನೂ ಕಳೆದಾಕತ್ತೆ. ಇಷ್ಟು ಉತ್ತಮವಾದಂತಹ ಫಲವನ್ನು ಕೊಡುವುದು ಕೇವಲ ಒಂದು ಏಕಾದಶಿ ಉಪವಾಸ. ಎಂಥ ಅದ್ಭುತವಾದಂತಹ ಫಲವನ್ನು ಶಾಸ್ತ್ರಕಾರರು ಅರ್ಥಾತ್ ಪುರಾಣಗಳು ನಮಗೆ ತಿಳಿಸ್ತಾ ಇದೆ. ಇದೆಲ್ಲ ಪುರಾಣದ ವಚನಗಳು ಶ್ರೀಮದಾಚಾರ್ಯರು ಸಂಕಲನ ಮಾಡಿ ಒಂದು ಕಡೆಗೆ ನಮಗೆ ಕೊಟ್ಟಿದ್ದಾರೆ. ನೇದೃಶಂ ಪಾವನಂ ಕಿಂಚಿತ ನರಾಣಾಂ ಭುವಿ ವಿದ್ಯತೆ. ಏಕಾದಶಿಯಷ್ಟು ಪವಿತ್ರಗೊಳಿಸುವ ಉತ್ತಮವಾದ ಸಾಧನೆ ಮತ್ತೊಂದಿಲ್ಲ. ನಮ್ಮನ್ನು ಪವಿತ್ರಗೊಳಿಸುವುದಕ್ಕೆ ಏಕಾದಶಿ ಅತೀ ಉತ್ತಮವಾದಂತಹ ಸಾಧನೆಯಾಗಿದೆ. ಭಗವಂತನ ಭಕ್ತಿ, ಭಗವಂತನ ಜ್ಞಾನ, ಅವುಗಳ ತರುವಾಯ ನಾನಾ ವಿಧವಾದ ಕರ್ಮಗಳ ಮಧ್ಯದಲ್ಲಿ ಏಕಾದಶಿ ಅತ್ಯಂತ ಎಷ್ಟರ ಮಟ್ಟಿಗೆ ಹೇಳುವಂತಹದ್ದು ಶಾಸ್ತ್ರದಲ್ಲಿ ಅಂತಂದರೆ, ಏಕಾದಶಿ ಉಪವಾಸವನ್ನು ಮಾಡದಿದ್ದರೆ ಘೋರ ಅನರ್ಥ, ಅತೀ ಘೋರವಾದ ಅನರ್ಥ. ಅಂಥ ಘೋರವಾದ ಅನರ್ಥವನ್ನು ಹೇಳುವಂಥದ್ದು ಶಾಸ್ತ್ರ. ನೇದೃಶಂ ಪಾವನಂ ಕಿಂಚಿತ ನರಾಣಾಂ ಭುವಿ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕ ಹಾನಿದಂ. ಪಾತಕದ ಹಾನಿಯನ್ನು, ಎಲ್ಲ ಪಾಪಗಳ ನಾಶವನ್ನು ಮಾಡುವಲ್ಲಿ ಈ ಉಪವಾಸದಷ್ಟು, ಏಕಾದಶಿ ಉಪವಾಸದಷ್ಟು ಮತ್ತೊಂದು ಯಾವುದಿಲ್ಲ. ಅನೇಕ ಜನರಿಗೆ ತಪ್ಪು ಕಲ್ಪನೆಗಳಿವೆ. ಯಾರನ್ನು ನಾನು ನಿಂದೆ ಮಾಡುವುದಕ್ಕೆ ಹೋಗ್ತಾ ಇಲ್ಲ, ಆದರೆ ಶಾಸ್ತ್ರದ ವಿಧಾನವನ್ನು, ಶಾಸ್ತ್ರದ ತತ್ವವನ್ನು ಸ್ಪಷ್ಟವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಅನೇಕ ಜನ ಶ್ರದ್ಧೆಯಿಂದ ಭಕ್ತಿಯಿಂದ ಶನಿವಾರದ ಉಪವಾಸ, ಮಂಗಳವಾರದ ಉಪವಾಸ, ಆ ದಿನ ಉಪವಾಸ, ಈ ದಿನ ಉಪವಾಸ ಅಂತ ಹೇಳಿ ಮಾಡ್ತಾರೆ. ಇದು ಶಾಸ್ತ್ರ ಆಯಾ ದೇವತೆಗಳಿಗೆ ಪ್ರೀತಿಯಾಗುವುದಕ್ಕಾಗಿ ಮಾಡ್ತಾರೆ, ಮಾಡಲಿ. ಆದರೆ ಕೆಲವು ಉಪವಾಸಗಳನ್ನು ಮಾಡಬಾರದು ಅಂತನ್ನುವುದೇ ಶಾಸ್ತ್ರ. ಕೆಲವು ಉಪವಾಸಗಳನ್ನು ಮಾಡಬಾರದು ಎನ್ನುವುದೇ ಶಾಸ್ತ್ರ. ಎಂದೆಂದಿಗೂ ಶಿವರಾತ್ರಿಯ ದಿನ ವೈಷ್ಣವರು ಎಂದಿಗೂ ಉಪವಾಸವನ್ನು ಮಾಡತಕ್ಕದ್ದಲ್ಲ. ಅದೇ ರೀತಿ ಇನ್ನನೇಕ ಗಣಪತಿಗಾಗಿ ಮಾಡುವಂತಹ ಕೆಲವು ಉಪವಾಸ ಮಾಡ್ತಾರೆ ಕೆಲವರು. ಆ ವಿಧವಾದ ಉಪವಾಸವು ಅದೂ ಕೂಡ ಸರ್ವಥಾ ವಿಷ್ಣು ಭಕ್ತ ಶಾಸ್ತ್ರದಲ್ಲೇನೇ ನಿಷೇಧ ಮಾಡಿದ್ದಿದೆ. ಹಾಗಾಗಿ ಇದು ಕೇವಲ ವ್ಯವಹಾರದಲ್ಲಿ ನಾವು ಹೇಳುವಂತಹ ಮಾತಲ್ಲ. ಇದು ಕೇವಲ ಈ ವೈಷ್ಣವ ಶೈವ ಅಂತನ್ನುವ ಈ ವಿವಾದದಲ್ಲಿ ಸೃಷ್ಟಿಯಾದ ಮಾತಲ್ಲ. ಆದ್ದರಿಂದ ಸರ್ವಥಾ ಏಕಾದಶಿ ವ್ರತವನ್ನು ಎಂದೆಂದಿಗೂ ಪರಿತ್ಯಾಗ ಮಾಡತಕ್ಕದ್ದಲ್ಲ. ಬೇರೆ ಉಪವಾಸಗಳನ್ನು ಮಂಗಳವಾರ ಮಾಡ್ತೆ, ಅಥವಾ ಶನಿವಾರ ಮಾಡಿದೆ, ಗುರುವಾರ ಮಾಡಿದೆ, ಹೀಗೆ ಬೇರೆ ಬೇರೆ ವಾರಗಳಿಂದ ಬೇರೆ ಬೇರೆ ತಿಥಿಗಳಲ್ಲಿ ಮಾಡುವಂಥದ್ದೇನು ಉಪವಾಸಗಳಿವೆ, ಇವುಗಳೆಲ್ಲ ಕೆಲವೂ ನಿಷಿದ್ಧ, ಕೆಲವು ಮಾಡಿದರೆ ಮಹಾಪ್ರಯೋಜನವೇನಲ್ಲ, ಪರವಾಗಿಲ್ಲ, ಮಾಡಿದರೆ ಚಿಂತೆ ಇಲ್ಲ. ಆದರೆ ಏಕಾದಶಿ ಉಪವಾಸವನ್ನು ಮಾಡಲೇಬೇಕು. ಮಾಡದಿದ್ದರೆ ಘೋರವಾದ ಅನರ್ಥವಿದೆ. ನೇದೃಶಂ ಪಾವನಂ ಕಿಂಚಿತ ನರಾಣಾಂ ಭುವಿ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕ ಹಾನಿದಂ. ತಾವತ್ ಪಾಪಾನಿ ದೇಹೇಸ್ಮಿನ್ ತಿಷ್ಠಂತಿ ಮನುಜಾಧಿಪ
ನೋಪೋಷಯಜ್ಜಂತು ಪದ್ಮನಾಭ ದಿನಂ ಶಿವಂ. ಪರಮಾತ್ಮನ ದಿನ, ಪರಮಾತ್ಮನ ಈ ಉಪವಾಸ, ಏಕಾದಶಿ ಉಪವಾಸವನ್ನು ಮಾಡುವವರೆಗೆ ದೇಹದಲ್ಲಿ ಪಾಪಗಳು ತುಂಬಿ ತುಂಬಿ ತುಳುಕ್ತಿರುತ್ತದೆ. ಏಕಾದಶಿ ಉಪವಾಸವನ್ನು ಮಾಡಿದರೆ ಇಂತಿಂಥ ಪಾಪಗಳು ಸಾವಿರಾರು, ನೂರಾರು, ಲಕ್ಷಾವಧಿ, ಕೋಟ್ಯಾವಧಿ ಪಾಪಗಳು ನಾಶವಾಗ್ತವೆ, ಎಲ್ಲ ಪರಿಹಾರವಾಗ್ತವೆ ಎಂದು ಹೇಳುವಂಥದ್ದು. ಹಾಗಾಗಿ ಆ ರೀತಿಯಾಗಿ ಏಕಾದಶಿ ಉಪವಾಸದಿಂದ ಇಂಥ ದೊಡ್ಡ ಲಾಭವಿದೆ. ಏಕಾದಶೇಂದ್ರಿಯ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶಿ ಉಪವಾಸೇನ ತತ್ಸರ್ವಂ ವಿಲಯಂ ನಯೇ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಹಾಗೂ ಮನಸ್ಸು, ಇವುಗಳಿಂದ ಆಗುವ ಏನೇನು ಪಾಪಗಳಿವೆ ಆ ಎಲ್ಲ ಪಾಪವನ್ನು 11 ಇಂದ್ರಿಯಗಳಿಂದ ಮಾಡಿದ ಪಾಪಗಳೇನಿವೆ ಅವುಗಳನ್ನೆಲ್ಲವನ್ನು ನಾಶ ಮಾಡುವುದಕ್ಕಾಗಿ ಏಕಾದಶಿ ಉಪವಾಸ ಪರಮಾತ್ಮನಿಗೆ ಸಮರ್ಪಿಸತಕ್ಕದ್ದು. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ. ಪಾಪತ್ರಾಣಂ ಅಂದರೆ ಪಾಪಾತ ತ್ರಾಣಂ, ಪಾಪದಿಂದ ನಮ್ಮನ್ನು ರಕ್ಷಣೆ ಮಾಡುವಲ್ಲಿ ಏಕಾದಶಿ ಉಪವಾಸಕ್ಕೆ ಸಮಾನವಾದ ಮತ್ತೊಂದು ಯಾವ ವಿಧಿ ಇಲ್ಲ, ಅಷ್ಟು ಉತ್ತಮವಾದದ್ದು. ವ್ಯಾಜೇನಾಪಿ ಕೃತ ರಾಜನ್ ನ ದರ್ಶಯತಿ ಭಾಸ್ಕರಿಂ. ವ್ಯಾಜೇನಾಪಿ ಅಂದರೆ ಏನೋ ಒಂದು ನಿಮಿತ್ತದಿಂದ, ಯಾವುದೋ ಒಂದು ಕಾರಣದಿಂದ ಏನೋ ಟ್ರೈನಲ್ಲಿ ಬರಬೇಕಾಯಿತು, ಉಪವಾಸ ಮಾಡಬೇಕಾಯಿತು, ಉಪವಾಸ ಮಾಡಿದೆ. ಹೊಟ್ಟೆ ಕೆಟ್ಟಿದೆ ಅಂತನ್ನುವ ಕಾರಣಕ್ಕೇನೆ ಏಕಾದಶಿ ಉಪವಾಸ ಮಾಡಿದ ಅಂತನ್ನಿ. ಆ ಏಕಾದಶಿ ಉಪವಾಸವನ್ನು ಮಾಡುವಾಗ ಹೊಟ್ಟೆ ಕೆಟ್ಟಿದೆ ಅಂತನ್ನುವುದು ಆರಂಭದ ನಿಮಿತ್ತವಾಗಿದ್ದರೂ ಭಗವಂತನ ಪ್ರೀತಿಗಾಗಿ ನಾನು ಈ ಉಪವಾಸವನ್ನು ಮಾಡ್ತಿದ್ದೇನೆ ಅಂತ ಅನುಸಂಧಾನ ಬಂದು ಬಿಟ್ಟರೆ ಸಾಕು, ಅದು ಮನುಷ್ಯನ ಎಲ್ಲ ವಿಧವಾದಂತಹ ಪಾಪವನ್ನು ನಿವಾರಣೆ ಮಾಡ್ತದೆ. ಭಾಸ್ಕರ ಸೂರ್ಯ, ಭಾಸ್ಕರಿ ಸೂರ್ಯನ ಮಗ ಯಮನ ದರ್ಶನ ಮಾಡಿಕೊಡುವುದಿಲ್ಲ, ಅವನಿಂದಲೂ ಕೂಡ ಮುಕ್ತಿಯಾಗ್ತದೆ. ಅಷ್ಟು ಉತ್ತಮವಾದದ್ದು, ನರಕಾದ್ಯನರ್ಥಗಳಾಗುವುದಿಲ್ಲ. ಅನ್ನಂ ನಿವೇದಯೇನ್ ಮಹ್ಯಂ ಪ್ರಾಪ್ತೇ ಮದ್ವಾಸರೇ ಶುಭೆ ತಸ್ಯಾಪಿ ನರಕ ಪ್ರಾಪ್ತಿ ಕಿಂ ಪುನರ್ಭೋಜನೆ ಕೃತೆ. ಶ್ರೀಮದಾಚಾರ್ಯರು ಕೊಡುವಂತಹ ಅತ್ಯುತ್ತಮವಾದ ಪ್ರಮಾಣ. ಭಗವಂತನಿಗೆ ಅನ್ನವನ್ನು ನೈವೇದ್ಯ ಮಾಡಿದರೂ ಕೂಡ ಘೋರವಾದ ಅನರ್ಥವಿದೆ. ನಾವು ಅನ್ನವನ್ನು ತಿನ್ನುವುದಲ್ಲ, ದೇವರಿಗೆ ಅನ್ನವನ್ನು ನೈವೇದ್ಯ ಮಾಡಿದರೂ ಕೂಡ ಘೋರವಾದ ಪಾಪವಿದೆ. ಸ್ಪಷ್ಟವಾದ ವೇದವ್ಯಾಸ ದೇವರ ವಚನವಿದು. ಶ್ರೀವ್ಯಾಸ ಅನ್ನಂ ನಿವೇದಯೇತ್ ಮಹ್ಯಂ ಪ್ರಾಪ್ತೇ ಮದ್ವಾಸರೇ ಶುಭೆ. ಏಕಾದಶಿ ದಿವಸ ನಾವು ಉಪವಾಸ ಮಾಡೋದು, ದೇವರಿಗೆಲ್ಲಿ ಉಪವಾಸ, ಅವನಿಗೇನು ಉಪವಾಸ ಇರುವುದಿಲ್ಲ. ಆದ್ದರಿಂದ ಅನ್ನ ನೈವೇದ್ಯ ಮಾಡಿದರೆ ಏನು ತಪ್ಪು? ಅಂತ ದೇವರಿಗೆ ನೈವೇದ್ಯ ಮಾಡಿದರೂ ಕೂಡ ಘೋರವಾದ ಅನರ್ಥವಿದೆ. ತಸ್ಯಾಪಿ ನರಕ ಪ್ರಾಪ್ತಿ ಕಿಂ ಪುನರ್ಭೋಜನೆ ಕೃತೆ. ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೂ ಇಷ್ಟು ಘೋರವಾದ ಪಾಪ ಬರ್ತದೆ. ಆದ್ದರಿಂದ ಹುಷಾರ್, ನೀವು ತಿನ್ನುವುದಕ್ಕಂತೂ ಹೋಗಲೇಬೇಡಿ. ಮನಸ್ಸಿನಲ್ಲೂ ಆಲೋಚನೆ ಮಾಡಬೇಡಿ, ಅನ್ನವನ್ನು ಊಟ ಮಾಡೋಣ ಎಂದು. ವೇದವ್ಯಾಸ ಉವಾಚ, ಅವರೇ ಇನ್ನೊಂದು ಕಡೆಗೆ ಹೇಳಿದ ವಾಕ್ಯ, ಸಬ್ರಹ್ಮ. ಯಾರು ಏಕಾದಶಿ ಭಂಗವನ್ನು ಮಾಡ್ತಾನೆ, ಏಕಾದಶಿ ಉಪವಾಸವನ್ನು ಮಾಡುವುದಿಲ್ಲ, ಆ ಮನುಷ್ಯ ಬ್ರಾಹ್ಮಣರನ್ನ ಕತ್ತು ಹಿಡಿದು ಕತ್ತರಿಸಿ ಅವನ ರಕ್ತವನ್ನು ಚಿಮ್ಮಿಸಿದಂತೆ. ಘೋರವಾದ ಪಾಪ. ಕೇವಲ ಉಪವಾಸವನ್ನು ಭಂಗ ಮಾಡಿದರೆ, ಏಕಾದಶಿ ತಿಂದರೆ. ಸಬ್ರಹ್ಮ ಸ ಗೋಘ್ರಶ್ಚ, ಗೋಹತ್ಯೆಯನ್ನು ಮಾಡಿದಂತೆ. ಸಸ್ತೇನ ಸ ಗುರುತಲ್ಪಗ. ಈ ವಿಧವಾದ ಪಾಪಗಳು ಬರ್ತವೆ. ಏಕಾದಶ್ಯಾಂತು ಭುಂಜಾನ ಪಕ್ಷಯೋರುಭಯೋರಪಿ. ಇದರಲ್ಲಿ ಮತ್ತೊಂದು ವಿಚಿತ್ರ. ಶ್ರೀಮದಾಚಾರ್ಯರು ಇದಕ್ಕಿಂತಲೂ ಹಿಂದಿನ ಶ್ಲೋಕಗಳಲ್ಲಿ ಆ ಮಾತುಗಳನ್ನು ಹೇಳಿದ್ದಾರೆ. ಏನಂತ, ಕೆಲವರು ಹೀಗೆ ಹೇಳುವುದುಂಟು. ಕೆಲವು ಕಡೆಗೆ ಈ ತರಹ ಮಾತುಗಳಿವೆ, ವಚನಗಳಿವೆ. ಅವುಗಳಿಂದ ಹೀಗೆ ತಪ್ಪು ತಿಳಿದು ಅಪಾರ್ಥವನ್ನು ಮಾಡಿಕೊಂಡದ್ದು. ಏನು ಅಂದರೆ, ಶುಕ್ಲ ಪಕ್ಷ ಏಕಾದಶಿ ಉಪವಾಸವನ್ನು ಮಾಡಬೇಕು, ಕೃಷ್ಣ ಪಕ್ಷ ಏಕಾದಶಿ ಉಪವಾಸವನ್ನು ಮಾಡದಿದ್ದರೆ ಚಿಂತೆ ಇಲ್ಲ, ರಿಯಾಯಿತಿ ಇದೆ, ಡಿಸ್ಕೌಂಟ್ ಇದೆ, ಅವತ್ತು ಕಿಚಡಿ ತಿಂದರೆ ಚಿಂತೆ ಇಲ್ಲ, ಉಪ್ಪಿಟ್ಟು ಮಾಡಿಕೊಂಡು ತಿನ್ಬೋದು ಅಂತ ಹೀಗೆ ಅನೇಕರು ಹೇಳ್ತಾರೆ.
ತಪ್ಪದು. ಪಕ್ಷಯೋರು ಉಭಯೋರಪಿ, ಹಿಂದೆಲ್ಲ ವಾಕ್ಯಗಳು ಬಂದಿವೆ ವಿಸ್ತಾರವಾಗಿ. ಇಲ್ಲಿ ಆ ಮಾತನ್ನು ಮತ್ತೆ ಹೇಳ್ತಾರೆ, ಪಕ್ಷಯೋರು ಉಭಯೋರಪಿ, ಎರಡೂ ಪಕ್ಷಗಳಲ್ಲಿ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎರಡೂ ಪಕ್ಷಗಳಲ್ಲಿ ಭಗವಂತನ ಪ್ರೀತ್ಯರ್ಥವಾಗಿ ಏಕಾದಶಿ ದಿವಸ ನಿರ್ಜಲವಾದ ಉಪವಾಸವನ್ನು ಮಾಡಲೇಬೇಕು. ಇದು ಮುಂದಿನ ಮಾತು ಇನ್ನೂ ಭಯಾನಕವಾದ ಮಾತು, ಬಹಳ ಭಯಾನಕವಾದ. ಮನುಷ್ಯ ಎಲ್ಲ ಪಾಪಗಳನ್ನು ಮಾಡ್ತಾನೆ. ಇಂಥ ಘೋರವಾದ ಪಾಪ ವರಂ ಸ್ವಮಾತ್ರ ಗಮನಂ, ತಾಯಿಯ ಸಂಘವನ್ನು ಮಾಡಿ ತಾಯಿಯ ವ್ಯಭಿಚಾರವನ್ನು ಮಾಡುವ ಪಾಪವೂ ಸಹನೆ ಆದೀತು. ಆದರೆ ಏಕಾದಶಿ ಉಪವಾಸ ಮಾತ್ರ ಅದಕ್ಕಿಂತಲೂ ಘೋರವಾದ ಪಾಪ. ವರಂ ಸ್ವಮಾತ್ರ ಗಮನಂ, ವರಂ ಗೋಮಾಂಸ ಭಕ್ಷಣಂ, ಆಕಳ ಮಾಂಸವನ್ನು ಕತ್ತರಿಸಿ ಕೊಟ್ಟರೆ ಅದನ್ನು ತಿನ್ನು, ಏಕಾದಶಿ ಉಪವಾಸವನ್ನು ಬಿಡಬೇಡ. ವರಂ ಸ್ವಮಾತ್ರ ಗಮನಂ, ವರಂ ಗೋಮಾಂಸ ಭಕ್ಷಣಂ. ವರಂ ಅದರರ್ಥ ಸ್ವಮಾತ್ರ ಗಮನ ಮಾಡಬೇಕು, ಗೋಮಾಂಸ ಭಕ್ಷಣೆ ಮಾಡಿದರೆ ತಪ್ಪಿಲ್ಲ ಅಂತರ್ಥದಲ್ಲಿ ಸರ್ವಥಾ ಅಲ್ಲ ಅಂತನ್ನುವುದು ನಿಮಗೂ ತಿಳಿದ ಮಾತು, ಹಾಗಾಗಿ ನಾನು ವಿವರಿಸ್ತಾ ಇಲ್ಲ. ವರಂ ಸ್ವಮಾತ್ರ ಗಮನಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯಾ ಸುರಾಪಾನಂ. ಯಾವ ಪ್ರಾಣಿಯನ್ನು ಯಾವ ಮನುಷ್ಯನನ್ನು ಕೊಂದರೆ ತಪ್ಪಾಗಲಿಕ್ಕಿಲ್ಲ. ಬ್ರಾಹ್ಮಣನ ಸಂಹಾರ ಮಾಡಿದರೂ ಪಾಪ ಬರಲಿಕ್ಕಿಲ್ಲ, ಸುರಾಪಾನ ಮಾಡಿದರೂ ಬರಲಿಕ್ಕಿಲ್ಲ. ಆದರೆ ಏಕಾದಶ್ಯಾನ್ ಭೋಜನ, ಏಕಾದಶಿಯಲ್ಲಿ ಭೋಜನವನ್ನು ಮಾಡಿದರೆ ಏನು ಪಾಪ ಬರುತ್ತೆ ಅದಕ್ಕೆ ಸಮಾನವಾದ ಪಾಪ ಇವಲ್ಲ. ಈ ಎಲ್ಲ ಪಾಪಗಳಿಗಿಂತ ಅದು ಘೋರವಾದ ಪಾಪ. ಏಕಾದಶಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಾವು ಎಲ್ಲರೂ ಸಂಕಲ್ಪಪೂರ್ವಕವಾಗಿ ಭಗವಂತನ ವಿಶಿಷ್ಟವಾದ ಸನ್ನಿಧಾನ, ಗುರುಗಳ ಸನ್ನಿಧಾನ, ಈ ಸನ್ನಿಧಾನದಲ್ಲಿ ಏಕಾದಶಿಯನ್ನು ಹೇಗೆ ಮಾಡಬೇಕು ಅಂತನ್ನುವುದನ್ನು ನಮ್ಮ ಮನಸ್ಸಿನಲ್ಲಿ ತಿಳಿದು ಆ ರೀತಿ ಸಂಕಲ್ಪ ಮಾಡುವ ಅತ್ಯಂತ ಪವಿತ್ರವಾದ ಕಾಲ. ಯಾರು ಏಕಾದಶಿ ಮಾಡ್ತಾ ಇದ್ದೀರಿ ಅವರು ಭಗವಂತನ ಪ್ರೀತ್ಯರ್ಥ ಅನ್ನುವ ಚಿಂತನವನ್ನು ಮಾಡಿ ನಿರಂತರ ದೇವರ ಸ್ಮರಣೆ ಮಾಡಬೇಕು. ನಾವೆಲ್ಲರೂ ಮಾಡಬೇಕಾದದ್ದು. ಯಾರು ನಾವು ಉಪವಾಸವನ್ನು ಮಾಡಿಲ್ಲ ಅವರು, ಉಪವಾಸವನ್ನು ಮಾಡದಿದ್ದವರು ಉಪವಾಸವನ್ನು ಮಾಡುವ ದೃಢವಾದ ಸಂಕಲ್ಪವನ್ನು ಮಾಡಿ ಉಪವಾಸವನ್ನು ಮಾಡುವುದಕ್ಕೆ ಆರಂಭಿಸಿ. ಭಾರೀ ಅದ್ಭುತವಾದಂತಹ ಫಲವಿದೆ. ಮೋಕ್ಷಾದಿ ಪುರುಷಾರ್ಥಗಳು ಜ್ಞಾನದ್ವಾರ ಅವಶ್ಯವಾಗಿ ನಮಗೆ ಲಭಿಸ್ತವೆ. ಏಕಾದಶಿ ದಿನೇ ಪುಣ್ಯೆ ಭುಂಜತೆ ಯೇ ನರಾಧಮಾಃ ಅವಲೋಕ್ಯ ಮುಖಂ ತೇಷಾಂ ಆದಿತ್ಯಂ ಅವಲೋಕಯೇ. ಏಕಾದಶಿ ಉಪವಾಸ ಮಾಡದೆ ಊಟವನ್ನು ಮಾಡಿದ ವ್ಯಕ್ತಿಯ ಮುಖವನ್ನು ನೋಡಿದರೆ ನೋಡುವ ವ್ಯಕ್ತಿ ಅಪವಿತ್ರನಾಗ್ತಾನೆ. ಅಪವಿತ್ರತೆಯನ್ನು ಕಳೆದುಕೊಳ್ಳುವುದಕ್ಕೆ ಸೂರ್ಯನ ಕಡೆಗೆ ಮುಖ ಮಾಡಿಕೊಂಡು ನೋಡಿ ತಾನು ಪಾವಿತ್ರ್ಯವನ್ನು ಸಂಪಾದಿಸಬೇಕು, ಅಪಾವಿತ್ರ್ಯವನ್ನು ಕಳೆದುಕೊಳ್ಳಬೇಕು ಅಂತ. ಎಷ್ಟು ವಿಚಿತ್ರವಾಗಿರುವಂತಹ ದೋಷವಿದೆ. ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾದಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ. ಪೃಥಿವಿಯಲ್ಲಿ ಏನೇನು ಪಾಪವಿದೆಯೋ ಆ ಎಲ್ಲ ಬ್ರಹ್ಮಹತ್ಯಾದಿ ರೂಪವಾದಂತಹ ಪಾಪ ಅದು ಅನ್ನಮಾಶ್ರಿತ್ಯ ತಿಷ್ಠಂತಿ, ಅನ್ನದಲ್ಲಿ ಇರ್ತದೆ ಆ ಪಾಪ. ಅನ್ನವನ್ನು ತಿಂದವ ತನ್ನ ಹೊಟ್ಟೆಗೆ ಪಾಪವನ್ನೇ ಹಾಕಿಕೊಳ್ತಾನೆ. ಆದ್ದರಿಂದ ಸರ್ವಥಾ ಪಾಪವನ್ನು ಮಾಡದಿದ್ದಂತೆ ಉಪವಾಸವನ್ನು ಮಾಡಬೇಕು. ಅಂದರೆ ಆ ಪಾಪಗಳ ಪರಿಹಾರ. ಅಷ್ಟವರ್ಷಾಧಿಕೋ ಯಸ್ತು ಅಶೀತಿರ್ನಹಿ ಪೂರ್ಯತೆ. ಅನ್ನವನ್ನು ತಿನ್ನಲೇಬಾರದು. ಮನುಷ್ಯನಿಗೆ ಅತ್ಯಂತ ಅಸಾಧ್ಯವಾದಾಗ 8 ವರ್ಷದಕ್ಕಿಂತಲೂ ಪೂರ್ವದಲ್ಲಿರುವಂತಹ ಮಕ್ಕಳು ಅವರಿಗೆ ಸ್ವಲ್ಪ ಹಣ್ಣು ಹಾಲು ಇತ್ಯಾದಿಗಳನ್ನು ಆಹಾರವನ್ನು ಕೊಟ್ಟರೆ ತಪ್ಪಿಲ್ಲ. ಅಶೀತಿರ್ನಹಿ ಪೂರ್ಯತೆ. 80 ವರ್ಷದವರೆಗೆ ಉಪವಾಸವನ್ನು ಮಾಡಲೇಬೇಕು. 80 ಮೇಲೆ ಉಪವಾಸವನ್ನು ಮಾಡುವುದು ಸಾಧ್ಯವಿಲ್ಲ ಅಂತಾದಾಗ ಆಗ ಅವನು ಸ್ವಲ್ಪ ಆಹಾರಾದಿಗಳನ್ನು ಕೆಲವನ್ನು ಹಾಲು ಹಣ್ಣು ಇತ್ಯಾದಿಗಳನ್ನು ಸೇವನೆ ಮಾಡಲು ಬರ್ತದೆ ಎಂದಾಗಿ ಶ್ರೀಮದ್ ಆಚಾರ್ಯರು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ತಮ್ಮ ಮನಸ್ಸಿನ ಅಭಿಪ್ರಾಯಗಳಲ್ಲ, ರುಕ್ಮಾಂಗದ ಹೇಳಿದ ಮಾತು. ಅಷ್ಟವರ್ಷಾಧಿಕೋ ಯಸ್ತು ಅಶೀತಿರ್ನಹಿ ಪೂರ್ಯತೆ ಯೋ ಭುಂಕ್ತೆ ಮಾನವ ಪಾಪ ವಿಷ್ಣೋರಹನಿ ಚಾಗತೆ.
8 ವರ್ಷದವರವರೆಗೆ ತಿನ್ನಲಿ ಅಂತ ಹೇಳ್ತಾ ಇಲ್ಲ ಆಚಾರ್ಯರು, 80ರ ಮೇಲೆ ತಿನ್ನಲಿ ಅಂತ ಹೇಳ್ತಾ ಇಲ್ಲ. 8ರ ಮೇಲೆ 80ರ ಒಳಗೆ ಇರುವ ಯಾವ ಮನುಷ್ಯನೂ ತಿಂದರೆ ಮಹಾಪಾಪವಿದೆ ಎಂದು ಹೇಳ್ತಾರೆ. ಅದರರ್ಥ ಹಿಂದಿನ ಮೇಲಿನ ಚಿಕ್ಕ ವಯಸ್ಸಿನ ಮೇಲಿನ ವಯಸ್ಸಿನವರು ತಿಂದರೆ ಈ ಘೋರವಾದ ಪಾಪವಿಲ್ಲ. ಅನ್ನವನ್ನು ಸರ್ವಥಾ ತಿನ್ನಬಾರದು ಅಂತನ್ನುವುದಾಗಿಯೇ ನಾವು ತಿಳಿಯಬೇಕು. ಪಿತಾವ ಯದಿವಾ ಪುತ್ರ ಭಾರ್ಯಾವಾಪಿ ಸುಹೃಜ್ಜನ ಪದ್ಮನಾಭ ದಿನೇ ಭುಂಕ್ತೆ ನಿಗ್ರಾಹ್ಯೋ ದಸ್ಯುವದ್ಭವೇತ್. ತಂದೆಯಾಗಲಿ, ತಾಯಿಯಾಗಲಿ, ಹೆಂಡತಿಯಾಗಲಿ, ಗೆಳೆಯನಾಗಲಿ, ಯಾರೇ ಇರಲಿ, ಏಕಾದಶಿ ತಿಂದರೆ ಆಗ ಅವನಿಗೆ ದಂಡವಿದ್ದೇ ಇದೆ. ಮಾಡಲೇಬೇಕು ಅವನಿಗೆ ದಂಡ. ಅವನ್ಯಾರೋ ಅವನು ನಮ್ಮಪ್ಪ ಅವನು ಮಾಡ್ತಾನೆ, ನಾವೆಲ್ಲಿ ಅವನಿಗೆ ಬೈಯೋದು ಅಂತ ಅನ್ಲಿಕ್ಕಿಲ್ಲ. ಹೇಳುವ ಕ್ರಮದಲ್ಲಿ, ತಂದೆಗೆ ಹೇಳುವ ಕ್ರಮದಲ್ಲಿ, ತಾಯಿಗೆ ಹೇಳುವ ಕ್ರಮದಲ್ಲಿ ಅವಶ್ಯವಾಗಿ ಹೇಳಬೇಕು. ಹೇಳಿ ಆ ಉಪವಾಸವನ್ನು ಮಾಡಿಸಬೇಕು. ಧರ್ಮವಿಭೂಷಣ ಇವನ ಹೆಸರು ಬಂದಿದೆ ತಾತ್ಪರ್ಯ ನಿರ್ಣಯದಲ್ಲಿ. ಪ್ರಾತರ್ಹರಿದಿನೇ ಲೋಕಾಹ ತಿಷ್ಟದ್ವಂ ಚೈಕ ಭೋಜನಾ ಅಕ್ಷಾರ ಲವಣ ಸರ್ವೇ ಹವಿಷ್ಯನ್ನ ನಿಮಿಷೇ ವೀಣಃ. ಪ್ರಾತರ್ಹರಿದಿನೇ ಲೋಕಾಹ ತಿಷ್ಟದ್ವಂ ಚೈಕ ಭೋಜನಾ. ಒಂದೇ ದಿನ ಹರಿದಿನ, ಮರುದಿನ ಹರಿದಿನ ಇದೆ ಅಂತಾದರೆ ದಶಮಿ ದಿನ ಒಂದೇ ಹೊತ್ತಿನ ಊಟ. ದಶಮಿ ದಿನ ಒಂದೇ ಹೊತ್ತಿನ ಊಟ. ಅದು ಕೂಡ ಹೇಗೆ? ಅಕ್ಷಾರ ಲವಣ, ಕ್ಷಾರವಿಲ್ಲ ಲವಣವಿಲ್ಲ ಅಂಥ ಆಹಾರವನ್ನು ಸೇವನೆ ಮಾಡುವುದು, ಊಟ ಮಾಡುವುದು. ಅಕ್ಷಾರ ಲವಣ ಸರ್ವೇ ಹವಿಷ್ಯನ್ನ ನಿಷೇವಿಣ. ಆದ್ದರಿಂದ ಅವನೀ ತಲ್ಪಶಯನಾ, ನೆಲದ ಮೇಲೆ ಮಲಗುವುದು. ಪ್ರಿಯಾಸಂಗ ವಿವರ್ಜಿತಾ, ಸ್ತ್ರೀ ಸಂಘವನ್ನು ಮಾಡತಕ್ಕದ್ದಲ್ಲ. ಸ್ಮರಧ್ವಂ ದೇವದೇವೇಶಂ, ಎಲ್ಲ ದೇವತೆಗಳಿಗೆ ದೇವತೆಗಳಾದಂತಹ ಬ್ರಹ್ಮಾದಿಗಳು ಅವರಿಗೆ ಈಶನಾಗಿರುವಂತಹ ಸರ್ವಸ್ವಾಮಿ ನಾರಾಯಣ, ಆ ಶ್ರೀಮನ್ನಾರಾಯಣನನ್ನ ಪುರಾಣ ಪುರುಷೋತ್ತಮಂ, ಪುರಾಣದಲ್ಲಿ ಯಾರು ಪುರುಷೋತ್ತಮನೆಂದು ಪ್ರಖ್ಯಾತನಾಗಿದ್ದಾನೋ ಅಂಥ ದೇವರನ್ನ, ಪುರಾಣ ಅನಾದಿ ಕಾಲದಿಂದ ಪುರುಷೋತ್ತಮನಾಗಿರುವಂತಹ ಪರಮಾತ್ಮನನ್ನ, ಪುರಾಣ ದೇಹದಲ್ಲಿ ಪ್ರತಿಯೊಬ್ಬರ ಜೀವದ ದೇಹದಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನ, ಪುರಾಣನಾದ ಪರಮಾತ್ಮನನ್ನ, ಅಂಥ ಪುರುಷೋತ್ತಮನನ್ನ ಸ್ಮರಧ್ವಂ, ಬಿಂಬರೂಪಿಯಾದ ಪರಮಾತ್ಮನನ್ನು, ಸರ್ವಸ್ವಾಮಿಯಾದ ಪರಮಾತ್ಮನನ್ನು ನಿರಂತರವಾಗಿ ಸ್ಮರಣೆ ಮಾಡು. ಸಕೃದ್ಭೋಜನ ಸಂಯುಕ್ತಾ ಹ್ಯುಪವಾಸೆ ಭವಿಷ್ಯಥ ಅಕೃತ ಶ್ರಾದ್ದ ನಿಚಯ ಜಲಪಿಂಡೋದಕ ಕ್ರಿಯಾ. ಕೆಲವು ಧರ್ಮಶಾಸ್ತ್ರದ ವಿಚಾರವನ್ನು ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಸಕೃದ್ಭೋಜನ ಸಂಯುಕ್ತಾ, ಮರುದಿನ ಉಪವಾಸ ಒದಗಿದಾಗ ದಶಮಿ ದಿನ ಅವತ್ತು ಸಕೃದ್ಭೋಜನ ಸಂಯುಕ್ತಾ, ಒಂದೇ ಬಾರಿ ಊಟವನ್ನು ಮಾಡತಕ್ಕದ್ದು. ಒಂದು, ಉಪವಾಸದ ದಿನದಲ್ಲಿ ಸರ್ವಥಾ ಶ್ರಾದ್ದವನ್ನು ಮಾಡಲಿಕ್ಕಿಲ್ಲ. ಇದು ವೈಷ್ಣವರಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿ ಪರಿಪಾಲಿಸಿಕೊಂಡು ಬಂದಂತಹ ನಿಯಮ. ಅನೇಕ ಸಂಪ್ರದಾಯಗಳಲ್ಲಿ ಏಕಾದಶಿ ದಿವಸವೂ ಶ್ರಾದ್ದವನ್ನು ಮಾಡುವುದಿದೆ, ಅವರವರು ಮಾಡ್ತಾರೆ. ಆದರೆ ಶ್ರೀಮದಾಚಾರ್ಯರು ಪ್ರಮಾಣಗಳಲ್ಲಿ ಹೇಳಿದಂತೆ ನೋಡಿದರೆ ಸರ್ವಥಾ ಮಾಡತಕ್ಕದ್ದಲ್ಲ. ಏಕಾದಶಿ ದಿವಸ ಯಾರಿಗೂ ಶ್ರಾದ್ದವಿಲ್ಲ, ಯಾವ ಕರ್ಮವೂ ಇಲ್ಲ, ಯಾವ ನೈವೇದ್ಯವೂ ಇಲ್ಲ. ಅಂತೆಯೇ ಶ್ರಾದ್ದದಲ್ಲಿ ಬರುವ ದೇವತೆಗಳು ವಸುರುದ್ರ ಆದಿತ್ಯರು, ಆ ವಸುರುದ್ರ ಆದಿತ್ಯರಿಗೆ ಅನ್ನದಾನಾದಿಗಳಿಲ್ಲ ಅಂತ ಮಾತ್ರವಲ್ಲ, ಉತ್ತಮೋತ್ತಮ ದೇವತೆಯಾಗಿರುವ ಮಹಾಲಕ್ಷ್ಮೀ ದೇವಿ ಇವತ್ತು ವರಮಹಾಲಕ್ಷ್ಮಿ. ಆದರೆ ಈ ವರಮಹಾಲಕ್ಷ್ಮಿ ಇದ್ದರೂ ಕೂಡ ಅವಳಿಗೂ ಪ್ರತ್ಯೇಕವಾಗಿ ರಮಾ ನೈವೇದ್ಯ ಅಂತನ್ನುವುದನ್ನು ಸರ್ವಥಾ ಮಾಡಲಿಕ್ಕಿಲ್ಲ. ಪಂಚಾಮೃತ ಇಲ್ಲ, ಮಂತ್ರಾಕ್ಷತೆ ಇಲ್ಲ, ಹೂವುಗಳು ಇಲ್ಲ, ಅಲಂಕಾರ ಇಲ್ಲ. ಬಟ್ಟೆಯನ್ನು ಉಡಿಸಬಹುದು, ಪ್ರತಿಮೆ ಇದ್ದರೆ ಸೀರೆಯನ್ನು ಉಡಿಸಬಹುದು, ಬಂಗಾರದ ಆಭರಣಗಳನ್ನು ಹಾಕಬಹುದು, ಎಣ್ಣೆಯಿಂದ ಅಭಿಷೇಕ ಮಾಡಲಿಕ್ಕಿಲ್ಲ. ಆಮೇಲೆ ಪಂಚಾಮೃತ ಸರ್ವಥಾ ಇಲ್ಲ, ಮಂತ್ರಾಕ್ಷತೆಯನ್ನು ಏರಿಸಲಿಕ್ಕಿಲ್ಲ, ಹಣ್ಣಿನ ನೈವೇದ್ಯವೂ ಇಲ್ಲ. ಒಂದೇ ಒಂದು ಬಾರಿ ದೇವರ ತೀರ್ಥವನ್ನು ಆ ಲಕ್ಷ್ಮೀ ಪ್ರತಿಮೆಗೆ, ಕಲಶಾದಿಗಳಿಗೆ ಕೊಡಬೇಕಾದದ್ದು. ಹಾಗಾಗಿ ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿಗೂ ಕೂಡ ಈ ಏಕಾದಶಿ ದಿವಸ ಅವಳಿಗೆ ಆ ರೀತಿಯಾಗಿ ವ್ಯವಸ್ಥೆ. ಇದು ನೋಡಿದರೆ ನಿಜವಾಗಿ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿ.
ಆ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ಈ ಯಾವ ನಿರ್ಬಂಧವಿಲ್ಲ. ಆದರೆ ಸ್ವಯಂ ಭಗವಂತನಲ್ಲಿ ಭಕ್ತ್ಯತಿರೇಕದಿಂದ ಆದರಾದ ಲೋಪಃ ಅಂತ ಹೇಳಿದಂತೆ ಆ ಆದರ ವಿಶೇಷ ಭಕ್ತಿ ವಿಶೇಷದಿಂದಾಗಿ ತನಗೆ ಯಾವ ವಿಧಿ ನಿಯಮಗಳಿಲ್ಲದಿದ್ದರೂ ಆ ವಿಧಿ ನಿಷೇಧವನ್ನು ತಾನೇ ತಾನಾಗಿ ಪರಿಪಾಲಿಸ್ತಾಳೆ, ಜಗತ್ತಿಗೆ ತೋರಿಸುವುದಕ್ಕಾಗಿ, ಭಗವಂತನ ಪ್ರೀತಿಗಾಗಿ. ಆದ್ದರಿಂದ ಆ ಮಾತನ್ನು ಕೂಡ ನಾವಿಲ್ಲಿ ತಿಳಿಬೇಕು. ಅಕೃತ ಶ್ರಾದ್ದ ನಿಚಯಾ ಜಲಪಿಂಡೋದಕ ಕ್ರಿಯಾ. ಜಲಪಿಂಡೋದಕ ಅಂದರೆ ಅದರ ಅರ್ಥ ಏನು ಅಂದರೆ ಬಹಳ ವಿಚಿತ್ರವಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ಯಾರೋ ತೀರಿ ಹೋಗ್ತಾರೆ, ತೀರಿ ಹೋದವರಿಗೆ ಸ್ಮಶಾನಕ್ಕೆ ಹೋಗಿ ಜಲವನ್ನು ಕೊಡಬೇಕಾದ ಪ್ರಸಂಗ ಬರ್ತದೆ. ಆದರೆ ಏಕಾದಶಿ ಇದ್ದರೆ ಮಾತ್ರ ಸರ್ವಥಾ ಆವತ್ತಿನ ದಿನ ಜಲತರ್ಪಣ ಅಂದರೆ ಅನೇಕ ವಿಧವಾದ ಸಂಕಲ್ಪವನ್ನು ಮಾಡಿಸುವ ಏನೊಂದು ತರ್ಪಣವಿದೆ ಅಲ್ಲಿ, ಅಂದರೆ ಆ ದೇಶದಲ್ಲಿ ಆ ತರ್ಪಣವನ್ನು ಬಿಡತಕ್ಕದ್ದಲ್ಲ. ಹಾಗಾಗಿ ಜಲ, ಅದೇ ರೀತಿ ಪಿಂಡ ಮತ್ತೆ ಉದಕ, ಅರ್ಥಾತ್ ಇಲ್ಲಿ ಕೊಡತಕ್ಕಂತಹ ಏನೊಂದು ಮನೆಯಲ್ಲಿ ಕೊಡುವಂತಹ ಬ್ರಹ್ಮಯಜ್ಞಾಂಗ ತರ್ಪಣಾದಿಗಳೇನಿವೆಯೋ ಈ ವಿಧವಾದ ತರ್ಪಣಗಳು ಸರ್ವಥಾ ಇಲ್ಲ. ಹೀಗೆ ಏಕಾದಶಿ ದಿವಸ ವಿಷ್ಣು ಪಂಚಕದಲ್ಲೂ ಕೂಡ ಏಕಾದಶಿ ದಿವಸ ಕೇವಲ ಪರಮಾತ್ಮನಿಗೆ ತರ್ಪಣ ಹೊರತು ಚಂದ್ರನಿಗೆ ತರ್ಪಣವಿಲ್ಲ, ಅವನಿಗೆ ಹುಣ್ಣಿಮೆ ದಿವಸ. ಹೀಗೆ ವಿಚಿತ್ರವಾಗಿರುವಂತಹ ನಿಯಮವನ್ನು ಶಾಸ್ತ್ರಕಾರರು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಉಪೋಷ್ಯ ದ್ವಾದಶೀಂ ಪುಣ್ಯಾಂ ಸರ್ವಪಾಪಕ್ಷಯಪ್ರದಾಂ ನ ಪಶ್ಯತಿ ಯಮಂ ವಾಪಿ ನರಕಾನ್ ನಚ ಯಾತನಾಹ. ಯಾವ ಯಾತನೆಯನ್ನು ಅನುಭವಿಸುವುದಿಲ್ಲ, ನರಕಗಳನ್ನು ನೋಡುವುದಿಲ್ಲ, ಯಮನನ್ನು ಕಾಣುವುದಿಲ್ಲ, ಎಲ್ಲ ಪಾಪಕಗಳ ಕ್ಷಯವಾಗತ್ತೆ. ಅತ್ಯಂತ ಉತ್ತಮವಾಗಿರುವಂತಹದ್ದು ಏಕಾದಶಿ ಉಪವಾಸವನ್ನು ಮಾಡಿ ಉತ್ತಮವಾಗಿರುವಂತಹ ದ್ವಾದಶಿ ಪಾರಣೆಯನ್ನು ಶುದ್ಧವಾದ ರೀತಿಯಲ್ಲಿ ಪಾರಣೆಯನ್ನು ಆಚರಿಸಲೇಬೇಕು. ಪಾರಣೆಯನ್ನು ಮಾಡದೆ ಕಂಡಾಗ ನಾನು ಊಟ ಮಾಡ್ತೇನೆ ಅಂದರೆ ನಡೆಯುವುದಿಲ್ಲ. ಪಾರಣೆಯ ಕಾಲವನ್ನು ಹೇಳ್ತದೆ ಶಾಸ್ತ್ರದಲ್ಲಿ. ಬೇರೆ ಅನೇಕ ಕಡೆಗೆ ಹೇಳಿದ ಕಾಲ ಅಂತಂದರೆ ಸೂರ್ಯೋದಯವಾದ ಮೇಲೆ 5 ಘಟಿಕಾ ಕಾಲ. ಸೂರ್ಯೋದಯವಾದ ಮೇಲೆ 5 ಘಟಿಕಾ ಕಾಲ ಅಂದರೆ ಸಾಮಾನ್ಯವಾಗಿ 6ಕ್ಕೆ ಸೂರ್ಯೋದಯವೆಂದರೆ 8ರ ಒಳಗೆ ಪಾರಣಿ ಆಗಲೇಬೇಕು. ಯಾವಾಗಲೂ ಹೇಳೋದು, ಯಾವಾಗಲೂ ಪೂಜೆ ಮಾಡೋದು, ಆಮೇಲೆ 11ಕ್ಕೋ 12ಕ್ಕೋ ಊಟ ಮಾಡೋದು, ಇದು ದ್ವಾದಶಿ ಪಾರಣೆ ಅಲ್ಲ. ಇದು ಸ್ವಂತದ ಪಾರಣೆ, ಅವರವರ ಇಚ್ಛೆಗೆ ಬಂದಾಗ ಪಾರಣೆ, ಶಾಸ್ತ್ರದಲ್ಲಿ ಹೇಳಿದ ಪಾರಣೆ ಅಲ್ಲ ಇದು. ಆದ್ದರಿಂದ 8ರೊಳಗೆ ಪಾರಣೆಯನ್ನು ಮಾಡಬೇಕಾದದ್ದು. ನ ಸರ್ವಪಾಪಕ್ಷಯಪ್ರದಾಂ ನ ಪಶ್ಯತಿ ಯಮಂ ವಾಪಿ ನರಕಾನ್ ನಚ ಯಾತನಾಹ. ಉಪೋಷ್ಯ ದ್ವಾದಶಿ ಶುದ್ಧ ಸರ್ವಪಾಪಕ್ಷಯಪ್ರದ ನ ಪಶ್ಯಂತಿ ಯಮಂ ವಾಪಿ ನರಕಾಣಿ ಚ ಯಾತನಾಂ. ಮತ್ತೊಂದು ವಾಕ್ಯ, ರಟಂತೀಹ ಪುರಾಣಾನಿ ಭೂಯೋ ಭೂಯೋ ವರಾನನೆ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೇ. ಪುರಾಣಗಳು ಅಲ್ಲಲ್ಲಿ ಒದರುತ್ತವೆ. ರಟಂತಿ ಅಲ್ಲಲ್ಲಿ ಒದರುತ್ತವೆ, ಅರ್ಥಾತ್ ಮೇಲಿಂದ ಮೇಲೆ ಪ್ರಲಾಪ ಮಾಡ್ತವೆ. ನಿಮಗೆ ಕೇಳಿಸ್ತಾ ಇಲ್ವಾ? ಏಕಾದಶಿ ಉಪವಾಸ ಮಾಡಿ ಎಂಬುದಾಗಿ ಪುರಾಣಗಳಲ್ಲಿ ಅನೇಕ ಕಡೆಗೆ ಹೇಳಿದ್ದುಂಟು. ಕೇಳಿಸೋದಿಲ್ಲವಾ ನಿಮಗೆ? ಕೇಳಿ, ಅವಶ್ಯವಾಗಿ ಉಪವಾಸ ಮಾಡಿ, ಉಪವಾಸವನ್ನು ತಪ್ಪಿಸಬೇಡಿ. ದೇವರು ನಮಗೆ ಒಲಿಬೇಕು ಅನ್ನುವುದಕ್ಕಾಗಿ ತದರ್ಥಂ ಉಪವಾಸವನ್ನು ಮಾಡುವಂಥದ್ದು. ದ್ವಾದಶೀನ ಪ್ರಮುಕ್ತವ್ಯ ಯಾವದಾಯು ಪ್ರವರ್ತತೆ ಅರ್ಚನೀಯೋ ಋಷಿಕೇಶ ವಿಶುದ್ಧೇನ ಅಂತರಾತ್ಮನ. ಏಕಾದಶಿ ಉಪವಾಸವನ್ನು ಮಾಡಿ ದ್ವಾದಶಿ ದಿವಸ ಬೆಳಗ್ಗೆ ಎದ್ದು ಭಾರಿ ಅದ್ಭುತವಾದಂತಹ ಚಿಂತನದಿಂದ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಎದ್ದು ಉತ್ತಮವಾದ ಪೂಜೆ, ನತಿಥಿರ್ ದ್ವಾದಶಿ ಸಮ ಅಂತ ಶಾಸ್ತ್ರ. ಅಂಥ ಉತ್ತಮವಾದ ದಿವಸ ಭಾರೀ ಅದ್ಭುತವಾಗಿ ಪರಮಾತ್ಮನ ಪೂಜೆಯನ್ನು ಮಾಡತಕ್ಕ ಎಷ್ಟು ಮಂತ್ರಗಳು, ಎಷ್ಟು ವಿಧಿಗಳು, ಏನೆಲ್ಲ ಸಾಧನಗಳು, ಆ ಎಲ್ಲ ಸಾಧನಗಳನ್ನು ಉಪಯೋಗಿಸಿ ಪರಮಾತ್ಮನ ಪೂಜೆಯನ್ನು, ಅರ್ಚನೆಯನ್ನು ವಿಶಿಷ್ಟವಾದ ಭಕ್ತಿಯಿಂದ, ಅನುಸಂಧಾನದಿಂದ ಮಾಡಬೇಕಾದದ್ದು. ಭಕ್ತ್ಯಾಗ್ರಾಹ್ಯೋ ಋಷಿಕೇಶ ನ ಧನೈರ್ಧರಣೀಸುರಾಹ ಭಕ್ತ್ಯಾ ಸಂಪೂಜಿತೋ ವಿಷ್ಣು ಫಲಂ ದತ್ತೇ ಸಮೀಹಿತಂ. ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅದು ನಮಗೆ ವಿಶಿಷ್ಟವಾದ ಫಲವನ್ನು ಕೊಡುವುದಕ್ಕೆ ಸಮರ್ಥವಾಗ್ತದೆ, ಪರಮಾತ್ಮನ ಮನಸ್ಸನ್ನು ಒಲಿಸುತ್ತದೆ ಎಂದಾಗಿ ಹೇಳ್ತಾರೆ. ಇಂಥ ಏಕಾದಶಿ ಅವಶ್ಯವಾಗಿ
ನೀರು ಕುಡಿಯಲಿಕ್ಕಿಲ್ಲ. ಹಾಗಾಗಿ ಭಗವಂತನ ವಿಶೇಷವಾಗಿರುವಂತಹ ನಮ್ಮ ವ್ಯವಹಾರಕ್ಕೆ ನಾವು ತಿಳಿಯುವುದಾದರೆ ಅನೇಕ ಮಾತುಗಳನ್ನು ನಾವು ತಿಳಿಯಬೇಕು. ಇದರ ಜೊತೆಗೆ ಆನುಷಂಗಿಕವಾಗಿ ಇಲ್ಲಿ ಕೆಲವು ಮಾತುಗಳು ಬಂದಿವೆ, ಸೂಚ್ಯವಾಗಿ ಬೇರೆ ಮಾತುಗಳನ್ನು ತಿಳಿಯಬೇಕು. ನಾವು ಸಾಧ್ಯವಾದಷ್ಟು ಉಪವಾಸ, ಮೊದಲನೇದ್ದು ಅನ್ನ ಇಲ್ಲ, ಎರಡನೇದ್ದು ಒಟ್ಟಾರೆ ಆಹಾರವಿಲ್ಲ, ಮೂರನೇದಾಗಿ ಹಣ್ಣು ಹಾಲುಗಳೂ ಇಲ್ಲ, ಕೊನೆಯದಾಗಿ ನೀರೂ ಇಲ್ಲದಂತಹ ಉಪವಾಸವನ್ನು ಮಾಡಬೇಕು. ಅದುವೇ ನಿರ್ಜಲವಾದ ಶುದ್ಧವಾದ ಉಪವಾಸ. ಇಷ್ಟು ಮಾಡಿ ಮತ್ತೆ ನಾವು ಏನೇನೋ ತಪ್ಪುಗಳನ್ನು ಮಾಡಿಬಿಡ್ತೇವೆ. ಏನೇನೋ ತಪ್ಪುಗಳನ್ನು ಮಾಡ್ತೇವೆ, ಸಣ್ಣ ಸಣ್ಣ ತಪ್ಪುಗಳು, ಆದರೆ ಅವು ಕೂಡ ಒಂದರ್ಥದಲ್ಲಿ ಏಕಾದಶಿ ವಿಘಾತಕವಾದ ತಪ್ಪುಗಳು. ಎಷ್ಟರ ಮಟ್ಟಿಗೆ ಅಂದರೆ ದೇವರಿಗೆ ಧೂಪಾರ್ತಿಯನ್ನು ಮಾಡ್ತಾ ಇರುವಾಗ ದೇವರಿಗೇನು ದೋಷವಿಲ್ಲಲ್ಲ, ಆದರೆ ಧೂಪವನ್ನು ಹಾಕುವುದಿಲ್ಲ. ಅವತ್ತಿನ ದಿನ ಧೂಪವನ್ನು ಹಾಕದೆ ಕೇವಲ ಧೂಪಾರ್ತಿಯನ್ನು ಮಾಡುವುದು. ಅಷ್ಟಿದ್ದಾಗ ಮನುಷ್ಯ ತಾನು ತನ್ನ ಅಂಗಿಗೆ, ತನ್ನ ಶರ್ಟಿಗೆ ಸೆಂಟುಗಳನ್ನು ಹಚ್ಚಿಕೊಳ್ತಾನೆ. ಭಾರೀ ಸೆಂಟುಗಳನ್ನು ಹಚ್ಚಿಕೊಂಡು ಸಿದ್ಧನಾಗಿ ತಯಾರಾಗಿ ಬರ್ತಾನೆ. ಆದ್ದರಿಂದ ಹಾಗೆ ಅದು ಮಾಡುವುದು ಏಕಾದಶಿ ವಿಘಾತಕವಾದದ್ದು, ಸರ್ವಥಾ ಮಾಡತಕ್ಕದ್ದಲ್ಲ. ಇನ್ನೂ ಏಕಾದಶಿಯ ವಿಧಿ ನಿಷೇಧಗಳು ಬೇಕಾದಷ್ಟಿವೆ. ಅವುಗಳನ್ನು ಅನೇಕ ಜನರು ಏಕಾಂತದಲ್ಲಿ ಕೇಳಿಕೊಂಡು ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಅಂಥ ಏನೇನೋ ಮನುಷ್ಯರಿಗೆ ಆಫೀಸಿಗೆ ಹೋಗ್ತಾನೆ, ಹಾಗಾಗಿ ಕೆಲವು ನಿರ್ಬಂಧಗಳಿದೆ ಅಂತ ತಿಳಿದುಕೊಂಡು ಮಾಡ್ತಿರ್ತಾನೆ. ಅಂತಹ ಕೆಲವು ವಸ್ತುಗಳನ್ನು, ಕೆಲವು ಇದನ್ನು ಮುಂಡನಗಳನ್ನು ಆ ಏಕಾದಶಿ ದಿವಸ ಮಾಡತಕ್ಕದ್ದಲ್ಲ. ಆ ವಿಧವಾದದ್ದು ಅಲ್ಲಲ್ಲಿ ಕೆಟ್ಟ ಚಿತ್ರಗಳನ್ನು ನೋಡುವುದು, ಕೆಟ್ಟ ಹಾಡುಗಳನ್ನು ಕೇಳುವುದು, ಆ ವಿಧವಾದ ಭೋಗಗಳನ್ನು ಮಾಡುವುದು ಅದೂ ಕೂಡ ಅತ್ಯಂತ ನಿಷಿದ್ಧವಾಗಿರುವಂಥದ್ದು. ಕೇವಲ ಭಗವಂತನ ಶಾಸ್ತ್ರ ಇವುಗಳನ್ನು ಕೇಳಿ, ಭಜನೆ, ವೇದಶಾಸ್ತ್ರಗಳು ಇವುಗಳ ಶ್ರವಣವನ್ನು ಮಾಡಿ, ಜಪವನ್ನು ಮಾಡಿ, ಪಾರಾಯಣವನ್ನು ಮಾಡುವಂಥದ್ದು ಎಷ್ಟು ಸಾಧ್ಯವೋ. ಇವತ್ತಿನ ಕಾಲ ನನಗೆ ಗೊತ್ತು, ಅನಿವಾರ್ಯವಾಗಿ ಎಲ್ಲೆಲ್ಲೋ ಪ್ರದೇಶಗಳಿಗೆ ಹೋಗಬೇಕಾಗತ್ತೆ, ಎಲ್ಲೆಲ್ಲೋ ಮೀಟಿಂಗ್ಗಳು, 5-6 ಗಂಟೆ ಮೀಟಿಂಗು ಇತ್ಯಾದಿಗಳಿರ್ತದೆ. ಮನಸ್ಸಿನ ಛಲವಿದ್ದರೆ ಸಾಕಷ್ಟು ಮಾಡಿ ನಿಗ್ರಹದಿಂದ ಏಕಾದಶಿ ಉಪವಾಸವನ್ನು ಹಾಗೂ ನೀರೂ ಇಲ್ಲದಂತೆ ಶುದ್ಧಿಯನ್ನು ಕಾಯ್ಕೊಂಡು ಉಪವಾಸವನ್ನು ಮಾಡುವುದಕ್ಕೆ ಸಾಧ್ಯವಿದೆ. ಅನೇಕ ಜನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥವರು, ಮುಂಬೈಯಲ್ಲೇ ಇದ್ದವರು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರು, ಅಂಥವರಿಗೂ ಕೂಡ ಮತ್ತು ಏಕಾದಶಿ ಉಪವಾಸವನ್ನು ಮಾಡಿದ್ದು ನೂರಾರು ದೃಷ್ಟಾಂತಗಳು. ಒಬ್ಬರಲ್ಲ ಇಬ್ಬರಲ್ಲ. ಈ ಇಲೆಕ್ಷನ್ ಡ್ಯೂಟಿ ಹಾಕಿದಾಗಲೂ ಕೂಡ ಬೆಳಗಿನಿಂದ ರಾತ್ರಿಯವರೆಗೆ ಅಖಂಡವಾಗಿ ಟೆನ್ಷನ್ನಿನಲ್ಲಿ, ಅದೂ ಏಕಾದಶಿ ದಿವಸ ಶುದ್ಧವಾಗಿ ಉಪವಾಸವನ್ನು ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದಂತಹ ಅನೇಕ ನೂರಾರು ಜನ ಸಜ್ಜನರಿದ್ದಾರೆ. ಆದ್ದರಿಂದ ಇದೆಲ್ಲ ಆದರ್ಶಗಳನ್ನು ನೋಡಿ. ಕೆಲವರಿಗೆ 2 ಗಂಟೆಗೆ ಆಹಾರ ಬೇಕು, 2 ಗಂಟೆಗೆ ಆಹಾರ ಬೇಕು, 3 ತಾಸಿಗೆ ಆಹಾರ ಬೇಕು, ದಿವಸಕ್ಕೆ 4 ಸಲ 5 ಸಲ ಅವನು ಏನೋ ತಿಂತಾನೆ. ಅವನು ಊಟ ಮಾಡೋದು 2 ಸಲವಾದರೂ ಕೂಡ ಮತ್ತೆ. ಆದರೆ ಹಾಗೆಲ್ಲ ಇಲ್ಲ. ಅನೇಕ ಸಜ್ಜನರ ಮನೆಗಳಲ್ಲಿ ಅವರವರ ಮಕ್ಕಳು ಮೊಮ್ಮಕ್ಕಳು ನೋಡ್ತಾ ಇದ್ದರೆ ಚಿಕ್ಕ ವಯಸ್ಸು, ಆ 8, 10, 12 ವರ್ಷದಕ್ಕೂ ಕೂಡ ಉಪವಾಸವನ್ನು ಮಾಡುವಂಥವರನ್ನು ನಾವು ನೋಡ್ತೇವೆ. ಅವುಗಳೆಲ್ಲ ನಮಗೆ ಆದರ್ಶ. ಆ ವಿಧವಾದಂತಹ ಅನೇಕ ನಮ್ಮ ವಿದ್ಯಾಪೀಠದಲ್ಲಿ ಮಕ್ಕಳು ಬರ್ತಾರೆ, ಮೊದಲನೇ ಸಲ 2ನೇ ಸಲ ಏನೋ ಆಹಾರ ಕೊಡ್ತೇವೆ, ಚಿಕ್ಕವರು ಅಂತ ಅನ್ನುವುದಕ್ಕಾಗಿ ನಾವು ಬಿಡ್ತೇವೆ. ಆದರೆ ಅವರೇ ಮುಂದೆ 2ನೇ 3ನೇ ಏಕಾದಶಿ ಅಷ್ಟೊತ್ತಿಗೆ ಇಲ್ಲ, ನಾವು ಊಟ ಮಾಡೋದಿಲ್ಲ, ತಿನ್ನೋದಿಲ್ಲ, ಉಪವಾಸ ಮಾಡ್ತೇವೆ ಅಂತ ಹೇಳಿ ಉಪವಾಸ ಮಾಡ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಪ್ರಶಂಸೆ ಮಾಡಿಕೊಳ್ಳುವುದಕ್ಕಾಗಲ್ಲ, ಇದು ಆದರ್ಶ. ಈ ರೀತಿಯಾಗಿ ಮನುಷ್ಯ ಮನಸ್ಸು ಗಟ್ಟಿ ಮಾಡಿದರೆ ಏಕಾದಶಿ ಉಪವಾಸವನ್ನು ಅವಶ್ಯವಾಗಿ ಮಾಡಲಿಕ್ಕಾಗತ್ತೆ. ಆದ್ದರಿಂದ ಈ ರೀತಿಯಾಗಿ ಕೆಲವರ ದೃಷ್ಟಿಯೊಳಗೆ ನಾನು ಹಾಗೆ ಹೇಳ್ತೇನೆ ಅಂತ ಅನ್ನುವುದಕ್ಕೆ ಯಾರು ತಪ್ಪು ಭಾವಿಸುವುದು ಬೇಡ. ಕೆಲವರ ದೃಷ್ಟಿಯೊಳಗೆ ಜಾಗರಣ ಮುಖ್ಯವಾಗ್ತದೆ, ಉಪವಾಸ ಮುಖ್ಯವಾಗುವುದಿಲ್ಲ. ತಿಂದು ಜಾಗರಣವನ್ನು ಮಾಡುವಂಥದ್ದನ್ನು ಕೆಲವರು ಮಾಡುವುದು ಸಂಪ್ರದಾಯ ಇಟ್ಕೊಂಡಿರ್ತಾರೆ. ಆ ಸಂಪ್ರದಾಯವು ಸರಿಯಾದದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಶಾಸ್ತ್ರದಲ್ಲೂ ಹಾಗೆ ತೋರ್ತದೆ ಅಂತ ನನ್ನ ಅಭಿಪ್ರಾಯ. ಎಲ್ಲ ಜ್ಞಾನಿಗಳು ಹೀಗೆ ಅಭಿಪ್ರಾಯ ಪಡ್ತಾರೆ. ಆದ್ದರಿಂದ ಉಪವಾಸ ಮಾಡುವುದು ಮುಖ್ಯವೇ ಹೊರತು ಉಪವಾಸವನ್ನು ಭಂಗ ಮಾಡಿ
ಇನ್ನೇನೋ ನಾನು ಸತ್ಕರ್ಮವನ್ನು ಮಾಡ್ತೇನೆ, ಇಷ್ಟೆಲ್ಲ 8 ತಾಸು ಪ್ರವಚನ ಹೇಳ್ತೇನೆ, ಅದರಿಂದ ಪುಣ್ಯ ಬರುತ್ತಲ್ಲ, ಅದರಿಂದ ಏಕಾದಶಿ ಉಪವಾಸವನ್ನು ಬಿಟ್ಟದ್ದನ್ನು ಕಾಂಪೆನ್ಸೇಟ್ ಮಾಡ್ಕೋಬಹುದು ಅಂತನ್ನುವುದಾಗಿ ಇಂಥ ಭ್ರಮಗಳಲ್ಲಿ ಸರ್ವತಾ ಇರುವುದು ಬೇಡ. ಏಕಾದಶಿ ಉಪವಾಸ ಕಡ್ಡಾಯವೇ, ಯಾವ ಕಾಲಕ್ಕೂ ಅದಕ್ಕೆ ರಿಯಾಯಿತಿ ಇಲ್ಲ. ರಿಯಾಯಿತಿ ಇದ್ದದ್ದು ಆಚಾರ್ಯರೇ ಹೇಳಿದಂತೆ, ಶ್ರೀಮದಾಚಾರ್ಯರೇ ಹೇಳಿದಂತೆ 8 ವರ್ಷಗಳ ಕೆಳಗೆ 80ರ ಮೇಲೆ ಇದ್ದರೆ ಮಾತ್ರ ರಿಯಾಯಿತಿ ಇದ್ದಂತೆ ನಮಗೆ ಶಾಸ್ತ್ರದಿಂದ ನಮಗೆ ತಿಳಿದು ಬರ್ತದೆ. ಹಾಗಾಗಿ ಅಂಥದ್ದನ್ನು ಬಿಟ್ಟರೆ ಆದಷ್ಟು ಮಾಡಿ ಏಕಾದಶಿ ಉಪವಾಸವನ್ನು ಮಾಡೋಣ. ಭಗವಂತ ಪ್ರೀತನಾಗುವಂತೆ, ಭಗವಂತ ಪ್ರೀತನಾಗಬೇಕು ಅಂತ ಹಠದಿಂದ ನಾವು ಪರಮಾತ್ಮನಿಗೆ ಬೇಡಿಕೊಳ್ಳುವಂತೆ ಉಪವಾಸವನ್ನು ಮಾಡಿ ದೇವರಲ್ಲೇ ಮನಸ್ಸನ್ನಿಟ್ಟು ವಿಶೇಷವಾಗಿ ಸಾಧನೆಗಳನ್ನು ಮಾಡುವ ವಿಶಿಷ್ಟವಾದ ಅನುಗ್ರಹವನ್ನು ಪರಮಾತ್ಮ ನಮ್ಮ ಮೇಲೆ ಮಾಡಲಿ. ಅದರಿಂದ ಉತ್ತಮವಾದ ಸಾಧನೆ, ವಿಶೇಷವಾಗಿ ಜ್ಞಾನದ ಸಾಧನೆ, ಭಕ್ತಿಯ ಸಾಧನೆ ಮಾಡಲಿ. ಈಗ ತಾಯಿ ಮಗುವಿನ ಮೇಲೆ ಪ್ರೀತಿ ಇದೆ ಅಂತನ್ನುವುದಕ್ಕಾಗಿ ಮಗು ಬರೋವರೆಗೆ, ಶಾಲೆಯಿಂದ, ಕಾಲೇಜಿನಿಂದ, ಊರಿನಿಂದ, ಕೆಲಸದಿಂದ ಮನೆಗೆ ಬರೋವರೆಗೆ ಉಪವಾಸ ಕೂತಿರ್ತಾಳೆ. ಆ ಕೂಸು ಬಂದ ಮೇಲೆ, ಮಗು ಬಂದ ಮೇಲೆ, ಮಗ ದೊಡ್ಡವನಾಗಿದ್ರು ಅವನ ಬಂದ ಮೇಲೆ ಅವನು ಊಟಕ್ಕೆ ಹಾಕಿ ತಾನು ಊಟ ಮಾಡ್ತಾಳಲ್ಲ, ಹಾಗೆ ಈ ಏಕಾದಶಿ ಉಪವಾಸ ಭಗವಂತನ ಪ್ರೀತಿಗಾಗಿ ನಾನು ಮಾಡ್ತಾ ಇದ್ದೇನೆ ಎಂದಾಗಿ ತಿಳಿದು ಅದನ್ನು ಆ ರೀತಿಯಾಗಿ ಅನ್ನತ್ಯಾಗವನ್ನು ಮಾಡಬೇಕು. ಆ ವಿಧವಾದಂತಹ ಉಪವಾಸ ಪರಮಾತ್ಮ ಎಂದೆಂದಿಗೂ ನಮ್ಮಿಂದ ತಪ್ಪಿಸದಿರಲಿ. ನಿರಂತರವಾಗಿ ಈ ವಿಧವಾದ ಉಪವಾಸಾದಿ ಸಾಧನೆಗಳನ್ನು ಮಾಡಿಸಿ ಜ್ಞಾನಕ್ಕೆ ಅನುಕೂಲವಾಗಿ ಅದು ನಮಗೆ ವಿಶಿಷ್ಟವಾದ ಭಕ್ತಿಯನ್ನು ಕೊಟ್ಟು ಉದ್ಧಾರ ಮಾಡಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.